ಅರುಣ್ ಈಗ ಮತ್ತೆ ಶುರು ಮಾಡಿ ಇನ್ನೊಂದು ನಿಮಿಷ. ಹಾಂ, ಹಾಫ್ ಫೀಟ್ ಮುಂದೆ ಇಟ್ಟು. ಓಕೆ ಅರುಣ್. ಯಾ ಅಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿತ್ತು, ಈಗ ಬಂತು ಸರಿ. ಫಸ್ಟಿನ ಶುರು ಮಾಡಿ, ಏನೂ ತೊಂದರೆ ಆಗಲ್ಲ. ಫಸ್ಟಿನ ಪಾಠನ ಏನು ಇದನ್ನು ಮಾತಾಡಿದ್ದು ಆತ್ಮೀಯರೇ ಮತ್ತು ನನ್ನ ಪ್ರೀತಿಯ ಮಕ್ಕಳೇ, ನಾನು ನಿನ್ನೆ ದಿನ ಫೇಸ್ಬುಕ್ ಮೂಲಕ ಏಕೆ SLC ಮಕ್ಕಳಿಗೆ ನನ್ನ ಅನುಭವದಿಂದ ನಾನು ಕಲಿತಿರೋ ಗಣಿತ ಭೌತಶಾಸ್ತ್ರದ ಪಾಠಗಳನ್ನ ಹೇಳೋಣ ಅಂತ ತೀರ್ಮಾನ ಮಾಡದೇ ಇರೋದನ್ನು ಆಗಲೇ ಹೇಳಿದ್ದೀನಿ. ಬಹುಶಃ ಅದು ಪುನರುಕ್ತಿ ಬೇಡ. ನನಗೆ ವೃತ್ತಿ ಪ್ರವೃತ್ತಿ ಎರಡೂ ಕೂಡ ಪಾಠ ಮಾಡೋದು. ಸುಮಾರು 30 ವರ್ಷ ಇದೇ ವೃತ್ತಿನಲ್ಲಿ ಬಂದವನು ನಿನ್ನೆ ಹೇಳಿದ್ದೀನಿ. ಆದರೆ ನನಗೆ ಆಶ್ಚರ್ಯ ಆಗಿದ್ದು ಅಂದರೆ, ನಿನ್ನೆ ನಾನು ಪಾಠ ಹೇಳೋದಕ್ಕೆ ಮೊದಲನೇ ಕ್ಲಾಸು ಅರ್ಥಮೆಟಿಕ್ ಪ್ರೋಗ್ರೆಷನ್, ಅದು ನಮ್ಮ ಇಲ್ಲಿ ಕೂತಿರೋ ನಿಮಗೆಲ್ಲ ನೋಡ್ತಾ ಇರೋರಿಗೆಲ್ಲ ಗೊತ್ತಿದೆ. SLC ಮಕ್ಕಳಿಗೆ ಸಿಲೆಬಸ್ಸಲ್ಲಿ ಪಾರ್ಟ್ 1 ಸಿಲೆಬಸ್ಸಲ್ಲಿ ಅದು ಮೊದಲ ಚಾಪ್ಟರ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ನಾನು ಅದನ್ನು ತಗೊಂಡು ನಿನ್ನೆ ಅದರ ಬಗ್ಗೆ ನಿಮಗೆಲ್ಲ ಪಾಠ ಮಾಡಿದೆ. ಸುಮಾರು ಲಕ್ಷಾಂತರ ಜನ ನಿನ್ನೆ ದಿನ ಇದನ್ನು ನೋಡಿದ್ದಾರೆ. ಸಾವಿರಾರು ಜನ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಸಾವಿರಾರು ಜನ ಕಮೆಂಟ್ಸ್ ಹಾಕಿದ್ದಾರೆ. ಕೆಲವರು ಪರ್ಸನಲ್ ಕಮೆಂಟ್ಸ್ ಕೂಡ ಹಾಕಿದ್ದಾರೆ. ಹಾಗಾಗಿ ಇವರೆಲ್ಲರ ಅಭಿಪ್ರಾಯಗಳನ್ನು ನಾನು ನೋಡಿದ್ದೀನಿ. ಆದರೆ ನನಗೊಂದು ಕೊರತೆ, ಈ ಫೇಸ್ಬುಕ್ಕು ವಾಟ್ಸಪ್ಪು ಇವುಗಳಿಗೆ ನಾನು ಅಪರಿಚಿತ. ಹಾಗಾಗಿ ಈ ಫೇಸ್ಬುಕ್ಕಲ್ಲಿ ಇಷ್ಟು ಬದುಕೇ ನನಗೆ ಸುಮಾರು ಜನ ಬೇಕಾಯಿತು. ನನಗೆ ಗೊತ್ತಿಲ್ವಲ್ಲಪ್ಪ ಈ ಕ್ಷೇತ್ರ ಅಂಥೇಳಿ. ಆದ್ದರಿಂದ ನನಗೆ ನಿಮ್ಮೆಲ್ಲರ ಅಭಿಮಾನ, ಪ್ರೀತಿ, ಅಭಿಪ್ರಾಯಗಳಿಗೆಲ್ಲ ಪ್ರತಿಕ್ರಿಯೆ ವ್ಯಕ್ತಪಡಿಸೋಣ ಅಂದರೆ ನನಗಿನ್ನೂ ಇದನ್ನು ಬಳಕೆ ಮಾಡೋ ರೀತಿ ಗೊತ್ತಿಲ್ಲ. ಕಲ್ತ್ಕೋತೀನಿ, ಕ್ರಮೇಣ ಕಲ್ತ್ಕೋತೀನಿ, ಆದಷ್ಟು ಬೇಗ ತಯಾರಾಗ್ತೀನಿ. ಆಮೇಲೆ ನೇರವಾಗಿ ನಾನೇ ನಿಮಗೆ ಪ್ರತಿಕ್ರಿಯೆಗಳಿಗೆ ಸಿಗ್ತೀನಿ, ಅಭಿಪ್ರಾಯಗಳಿಗೆ ಸ್ಪಂದಿಸ್ತೀನಿ. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿನ್ನೆ ದಿನದ ಕಾರ್ಯಕ್ರಮ ನೋಡಿ ಅನೇಕ ಜನ ನನ್ನ ಅಭಿಮಾನಿಗಳು ಇಡೀ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಿಂದ ಅಭಿಮಾನಿಗಳು, ಹಾಗೆಯೇ ಪತ್ರಕರ್ತ ಗೆಳೆಯರು, ಆತ್ಮೀಯರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರುವಂಥ ಗಣ್ಯರು ಎಲ್ಲರೂ ನನಗೆ ಸದಾಶಯಗಳನ್ನು ಹೇಳಿದ್ದಾರೆ, ಸಕಾರಾತ್ಮಕವಾದ ಪ್ರತಿಕ್ರಿಯೆಗಳನ್ನು ನೀಡಿದ್ದಾರೆ. ಸ್ವತಃ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು ಕೂಡ ನನಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಒಂದೇ ಮಾತಿನಲ್ಲಿ ನಾನು ವಿನಮ್ರಪೂರ್ವಕವಾಗಿ ಹೇಳ್ತೀನಿ, ನಿನ್ನೆ ನನ್ನ ಮೊದಲ ದಿನದ ಕಾರ್ಯಕ್ರಮಕ್ಕೆ ಸಿಕ್ಕಿರುವ ಅಭೂತಪೂರ್ವವಾದಂಥ ಬೆಂಬಲ ಮತ್ತು ಸಹಕಾರ, ಸದಾಶಯಗಳಿಗೆ ನಾನು ಎಲ್ಲರಿಗೂ ಋಣಿಯಾಗಿದ್ದೀನಿ. ಹಾಗಾಗಿ ಎರಡನೇ ದಿನದ ಕಾರ್ಯಕ್ರಮನ ಅದೇ ಉತ್ಸಾಹ, ಅದೇ ಆಸಕ್ತಿ, ಅದೇ ಬದ್ಧತೆಯೊಂದಿಗೆ ನಾನು ಆರಂಭಿಸ್ತಾ ಇದ್ದೀನಿ ಅಂತ ಹೇಳಿ ನಾನು ಮ್ಯಾಥಮೆಟಿಕ್ಸ್ ಕ್ಲಾಸ್ ಕಂಟಿನ್ಯೂ ಮಾಡ್ತಾ ಇದ್ದೆ. ನಿನ್ನೆ ನಾನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿನಲ್ಲಿ ಮೊತ್ತಗಳನ್ನು ಕಂಡುಹಿಡಿಯುವುದು ಹೇಳಿದ್ದೆ. SN ಅಂದರೆ 10 ಒಂದು ಶ್ರೇಣಿ, 2, 5, 8, 11 ಹೀಗೆ ಒಂದು. ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್. ಇಲ್ಲಿ 3 ಜಾಸ್ತಿ ಆಗ್ತಾ ಇದೆ. 2 + 3 5, 5 + 3 8, 8 + 3 11 ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್. ಕಾಮನ್ ಡಿಫರೆನ್ಸ್ ಎಸ್ಟರ್ಡೇ ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್. ಕಾಮನ್ ಡಿಫರೆನ್ಸು 3, ಫಸ್ಟ್ ಟರ್ಮ್ 2. ಇದಕ್ಕೆ ಮೊತ್ತ 20 ಟರ್ಮ್ ಇದೆ. 1 2 3 4 ಬರೆದಿದ್ದೀನಿ. ಹೀಗೆ ಬರ್ಕೊಂಡು 20 ಟರ್ಮ್ಗಳು ಬರೆದ್ರೆ 20 ಟರ್ಮ್ಸ್, 20 ಪದಗಳಿಗೆ
ಮೊತ್ತ ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕು ಅಂದರೆ ನಿನ್ನೆ ಒಂದು ಸೂತ್ರವನ್ನೇ ನಾವು ತಯಾರು ಮಾಡ್ಕೊಂಡ್ವಿ. ಇದು ಏಕದಮ್ಮು ಮೆಣಸಿನ ಪುಡಿ ಪ್ರಿಪೇರ್ ಆಗಿರೋ ಮೆಣಸಿನ ಪುಡಿನ ಸಾಂಬಾರು ಮಾಡ್ಬೇಕಾದ್ರೆ ಹಾಕೋದಲ್ಲ. ನಿನ್ನೆ ನಾವು ಮೆಣಸಿನಕಾಯಿ ಕುಟ್ಟಿ ಮೆಣಸಿನ ಪುಡಿನೇ ತಯಾರು ಮಾಡಿದ್ವಿ. ಹಾಗೆ ಫಾರ್ಮುಲಾ ಕಂಡುಹಿಡಿದ್ವಿ. ಯಾವ ಫಾರ್ಮುಲಾ ಅದು? Sn is equal to n/2 into 2a plus n minus 1 into d. ನಾನು ಹೇಳ್ತೀನಿ, ಈ ಫಾರ್ಮುಲಾ ಇಡೀ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಎರಡು ಫಾರ್ಮುಲಾ ನೀವು ತಲೆ ಒಳಗಡೆ ಜ್ಞಾಪಕ ಇಟ್ಕೋಬೇಕು, ಮರಿಲೇಬಾರ್ದು. ಮೊದಲನೇ ಫಾರ್ಮುಲಾ an is equal to a plus n minus 1 into d. ಎರಡನೇ ಫಾರ್ಮುಲಾ Sn is equal to n/2 into 2a plus n minus 1 into d. ಈ ಎರಡೂ ಫಾರ್ಮುಲಾಗಳನ್ನ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಈ ಫಾರ್ಮುಲಾಗಳ ಮೇಲೆ ಇಡೀ ನೀವು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಯಾವ ಲೆಕ್ಕ ಕೇಳಿದರೂ ಕೂಡ ನೀವು ಸಾಲ್ವ್ ಮಾಡೋಕ್ಕೆ ನಿಮಗೆ ಶಕ್ತಿ ಬರುತ್ತೆ. ಈ ಫಾರ್ಮುಲಾನ ಮರೆತರೆ ತಪ್ಪಾಗುತ್ತೆ, ನಿಮಗೆ ಕಷ್ಟ ಆಗುತ್ತೆ. ಇಷ್ಟು ನಾನು ಹೇಳಿದ್ದೀನಿ. ಎರಡು ಫಾರ್ಮುಲಾ ಜ್ಞಾಪಿಟ್ಕೊಳ್ಳಿ. ಈಗ ಈ ಫಾರ್ಮುಲಾ ಮೇಲೆ ನಾವು ಒಂದಿಷ್ಟು ಲೆಕ್ಕ ಮಾಡಿ. ಈಗ ಒಂದು ಲೆಕ್ಕ ಮಾಡೋಣ. ಹಿಯರ್ ಇಸ್ ಅನ್ AP 4, 11, 18, 25 ಡ್ಯಾಶ್. ನಾನೀಗಿರೋದು ಸಮಾಂತರ ಶ್ರೇಣಿ ಹಾಕಿದ್ದೀನಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ ದೇರ್. 4, 11, 18, 25 ಡ್ಯಾಶ್. ಪರೀಕ್ಷೆಯಲ್ಲಿ ಒಂದು ಮಾರ್ಕಿನ ಪ್ರಶ್ನೆ SLC ನಾಳೆ ಕೇಳ್ತಾರೆ. ಫೈಂಡ್ ದಿ ಸಮ್ ಆಫ್ ದಿಸ್ AP ಫಾರ್ 20 ಟರ್ಮ್ಸ್. 20 ಪದಗಳ ಈ ಸರಣಿಯ 20 ಪದಗಳ ಮೊತ್ತವೆಷ್ಟು ಅಂತ ಕೇಳ್ತಾರೆ. ಫೈಂಡ್ ದಿ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ದಿಸ್ AP. ಇದರ ಮೊದಲ 20 ಪದಗಳ ಮೊತ್ತವೆಷ್ಟು? ಫೈಂಡ್ ದಿ ಸಮ್ ಅಂತ ಕೇಳ್ತಾರೆ. ಆವಾಗ ನಮಗೆ ಫಾರ್ಮುಲಾ Sn is equal to n/2 into 2a plus n minus 1 into d. This is the formula to be used to calculate the sum. ಮೊತ್ತವನ್ನು ಕಂಡುಹಿಡಿಯುವುದಕ್ಕೆ ಉಪಯೋಗಿಸಬೇಕಾದ ಸೂತ್ರ. ಇದರಲ್ಲಿ Sn ಕಂಡುಹಿಡಿಬೇಕು. ಹಾಗಾದರೆ ಉಳಿದವೆಲ್ಲ ನಮಗೆ ಬೇಕು. ಇದು ಪಕ್ಕದಲ್ಲಿ ಬರ್ಕೊಳ್ಳಿ. ಏನೇನು ಡಾಟಾ ದತ್ತಾಂಶಗಳು ನಮಗೆ ಏನೇನು ಗೊತ್ತಿದೆ ಅಂತ ಹೇಳಿ. ಎ ಬೇಕು ಅಂತಾರೆ. ಈ ಇದರೊಳಗಡೆ ಎ ಫಸ್ಟ್ ಟರ್ಮ್, ಎ ಮೊದಲನೇ ಪದ 4, ಎ ಇಸ್ ಈಕ್ವಲ್ ಟು 4. ಡಿ ಕಾಮನ್ ಡಿಫರೆನ್ಸ್, ಡಿ ಬೇಕು. ಕಾಮನ್ ಡಿಫರೆನ್ಸ್ಗೆ ನಂಬರ್ ಮೈನಸ್ ಇಟ್ಸ್ ಪ್ರಿಸೀಡಿಂಗ್ ನಂಬರ್. 11 ಮೈನಸ್ 4, ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು 7. ಡಿ 7. ಎನ್ ಎಷ್ಟು ಪದಗಳ ಸಮ್ ಕಂಡುಹಿಡಿಬೇಕು. ನಂಬರ್ ಆಫ್ ಟರ್ಮ್ಸ್, ಅದಕ್ಕೆ ಎನ್ ಇಸ್ ಈಕ್ವಲ್ ಟು ಹೌ ಮೆನಿ ಟರ್ಮ್ಸ್ ನಾನು ಹೇಳಿರೋದು? 20 ಟರ್ಮ್ಸ್. ಎನ್ ಇಸ್ ಈಕ್ವಲ್ ಟು 20. ಎ 4, ಡಿ 7, ಎನ್ 20. ಸಬ್ಸ್ಟಿಟ್ಯೂಟ್ ದೀಸ್ ಕ್ವಾಂಟಿಟೀಸ್ ಇನ್ ದಿ ರಿಕ್ವೈರ್ಡ್ ಫಾರ್ಮುಲಾ. ಇದನ್ನು ಈ ಸೂತ್ರದಲ್ಲಿ ಅವುಗಳನ್ನು ಆಯಾ ಜಾಗದಲ್ಲಿ ತುಂಬಿ ಅವಾಗ Sn ಅಂದರೆ S20 is equal to n20/2 into 2a 2 into a4 plus n minus 1 20 minus 1 19 into d ಅಂದರೆ 7. ಅಲ್ಲಿಗೆ S20 is equal to 2 10s are 10 into 2 4s are 8 plus 19 into 7. 19 into 7 ಅಂದರೆ 19 into 7. 7 9s are 63, 6, 7 1s are 7 plus 6, 133. So 19 into 7, 133. That is equal to 10 into 133 plus 8, 141. 141 into 10,
1410. 1410. ದಿಸ್ ಈಸ್ ದಿ ಆನ್ಸರ್. ಈ ರೀತಿ ನಾವು ಸಮ್ ಕೇಳಿದರೆ ಕಂಡುಹಿಡಿಯಬಹುದು. ಇದು ನೇರವಾಗಿ ಸಮ್ ಕಂಡುಹಿಡಿಯೋದಕ್ಕೆ ನೇರವಾಗಿ ಒಂದು ಲೆಕ್ಕ ಕೇಳಿದ್ದು, ಬಹಳ ಸಿಂಪಲ್ ಆಗಿರೋ ಲೆಕ್ಕ. ಸ್ವಲ್ಪ ಲೆಕ್ಕನ ನಿಮ್ಮ ಬುದ್ಧಿ ಪರೀಕ್ಷೆ ಮಾಡೋಕ್ಕೆ, SLC ಸ್ವಲ್ಪ ನಿಮ್ಮೊಂಚೂರು ಕಷ್ಟ ಕೊಟ್ಟು ನಿಮ್ಮನ್ನು ಪರೀಕ್ಷೆ ಮಾಡೋಕ್ಕೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಅದಕ್ಕೊಂದು ಲೆಕ್ಕ ಹಾಕೋಣ. ಏನು ಅಂದರೆ, ಈ ಒಂದು ಲೆಕ್ಕ ಸ್ವಲ್ಪ ಟ್ವಿಸ್ಟ್ ಮಾಡೋಕ್ಕೆ ಏನು ಅಂದರೆ, ಕನ್ಸಿಡರ್ an AP. Here is an AP. 3, 8, 30, 80, dash. Here is an AP 3, 8, 30, 80. ಇಲ್ಲೊಂದು ಸಮಾಂತರ ಶ್ರೇಣಿ ಬರೆದಿದ್ದೀರಿ. 3, 8, 13, 18 ಅಂತ ಬರೆದಿದ್ದೀರಿ. ಈಗ ಪರೀಕ್ಷೆಯಲ್ಲಿ ನಾಳೆ ಇದನ್ನು ಕೊಟ್ಟು SLC ಕೇಳ್ತಾರೆ. ಫೈಂಡ್ ದಿ ಸಮ್, ಸರಿಯಾಗಿ ಕೇಳಿಸ್ಕೊಳ್ಳಿ. ಫೈಂಡ್ ದಿ ಸಮ್ ಆಫ್ ದಿಸ್ AP. Find the sum of this AP from 21st term to 32nd term. ಇಲ್ಲಿ 21ನೇ ಟರ್ಮಿನಿಂದ 32ನೇ ಟರ್ಮಿನ ಪದಗಳ ಮೊತ್ತ ಮಾತ್ರ ಕೊಡಿ, ಕಂಡುಹಿಡಿಯಿರಿ ಅಂತಾರೆ. ಇವೆಲ್ಲ ಬೇಕಿಲ್ಲ. ಇದು ಒಂದನೇ ಪದ, ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಹಾಗೆ ಫಿಫ್ತ್ ಟರ್ಮ್, ಸಿಕ್ಸ್ ಟರ್ಮ್, ಸೆವೆಂತ್ ಟರ್ಮ್ ಹೋಗ್ತಾ 21st ಟರ್ಮ್ ಎಷ್ಟೋ ಬರುತ್ತೆ, 32nd ಟರ್ಮ್ ಎಷ್ಟೋ ಬರುತ್ತೆ. ಅವನು ಹೇಳ್ತಾನೆ 21st ಟರ್ಮಿಂದ 32nd ಟರ್ಮ್ವರೆಗಿನ ಮೊತ್ತ ಮಾತ್ರ ನನಗೆ ಕೊಡಿ ಅಂತಾರೆ. ಬರೀ 21st ಟರ್ಮ್ವರೆಗಿಂದಲ್ಲ, ಹಾಗಂತ ಬರೀ 32nd ಟರ್ಮ್ದಲ್ಲ, ಬಿಟ್ವೀನ್ 21st ಟರ್ಮ್ನಿಂದ 32, 21ನೇ ಪದ ಮತ್ತು 32ನೇ ಪದಗಳ ಮಧ್ಯದ ಅಂಕೆಗಳ ಒಟ್ಟು ಮೊತ್ತವೆಷ್ಟು ಅಂತ ಕೇಳ್ತೀಯ. ಇದೊಂದು ಚೂರು ಟ್ವಿಸ್ಟ್ ಮಾಡಿದ್ದಾನೆ. ಆದರೆ ಈ ಲೆಕ್ಕ ಹೇಗೆ ಮಾಡೋದು? ಈಗ ನೋಡಿ, ಇದು AP, ಇದರಿಂದ ಸ್ಟಾರ್ಟ್ ಆಗುತ್ತೆ 1 ಅಂತ. ಇಲ್ಲಿ 21ನೇ ಟರ್ಮ್ ಬರುತ್ತೆ, ಇಲ್ಲೆಲ್ಲೋ 32nd ಟರ್ಮ್ ಬರುತ್ತೆ. ಈ APದಲ್ಲಿ ಇಲ್ಲಿ 21st ಟರ್ಮ್ ಬರ್ತಾ ಇದೆ, ಇಲ್ಲಿ 32nd ಟರ್ಮ್ ಬರುತ್ತೆ. ಅವನು ಕೇಳ್ತಿರೋದು ಇಷ್ಟು ಮಾತ್ರ ಮೊತ್ತ. ಸಮ್ 21st ಟರ್ಮಿಂದ 32nd ಟರ್ಮ್ವರೆಗೆ ಮಾತ್ರ ಮೊತ್ತ ಕೇಳ್ತೀಯಾರೆ. ನಮ್ಮ ಹತ್ರ ಇರೋ ಫಾರ್ಮುಲಾ ಇದೆಯಲ್ಲ, SN = n/2 × 2a + n - 1 × d, ಅದು ಫಸ್ಟ್ ಟರ್ಮ್ನಿಂದ ಲೆಕ್ಕ ಬರೋ ಫಾರ್ಮುಲಾ. ಆದ್ದರಿಂದ ಇಷ್ಟು ಮಾತ್ರ ನಮಗೆ ಬೇಕಾಗಿರೋದು. ಫಾರ್ಮುಲಾ ಇಲ್ಲಿಂದ ನಮಗೆ ಸ್ಟಾರ್ಟ್ ಆಗೋದು. ಹಾಗಾಗಿ ಹ್ಯಾಕಂಡು ಹಿಡಿಬೇಕು. ಆವಾಗ ಇಲ್ಲಿ 1ನೇ ಟರ್ಮಿಂದ, ಫಸ್ಟ್ ಟರ್ಮಿಂದ 32nd ಟರ್ಮ್ವರೆಗೆ ಎಷ್ಟು ಮೊತ್ತ ಅಂತ ಮೊದಲು ಕಂಡುಹಿಡ್ಕೊಳ್ಳೋದು. ಆಮೇಲೆ ಫಸ್ಟ್ ಟರ್ಮ್ನಿಂದ 20, ಇಲ್ಲಿ 20ನೇ, ಇಲ್ಲಿ 21st ಇಂದ ನಮಗೆ ಬೇಕು. ಹಾಗಾದರೆ 20th ಟರ್ಮ್ವರೆಗೆ ಎಷ್ಟು ಅಂತ ಕಂಡುಹಿಡ್ಕೊಳ್ಳೋದು. ಇದರೊಳಗಡೆ ಇದನ್ನು ಮೈನಸ್ ಮಾಡಿದರೆ ಇಷ್ಟು ಪೋರ್ಷನ್ ಬರುತ್ತೆ. ಆದ್ದರಿಂದ ಇಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾನೆ, ಲೆಕ್ಕ ಚೂರು ಕಷ್ಟ ಮಾಡಿದ್ದಾರೆ. ಮೊದಲಿಗೆ ನೀವು 21ನೇ ಇನ್ಕ್ಲೂಡಿಂಗ್ 21 ಸೇರಿ ಇನ್ಕ್ಲೂಸಿವ್ ಆಫ್ ಬೋತ್ 21st and 32nd ಟರ್ಮ್ ಕಂಡುಹಿಡಿಬೇಕು. ಅಂದರೆ ಫಸ್ಟ್ ಟರ್ಮ್ ಟು 32nd ಟರ್ಮ್ ಸಮ್ ಕಂಡುಹಿಡ್ಕೋಬೇಕು. ಆಮೇಲೆ ಫಸ್ಟ್ ಟರ್ಮ್ ಟು 20th ಟರ್ಮ್ ಸಮ್ ಕಂಡುಹಿಡಿಬೇಕು. ಒಂದರೊಳಗೆ ಒಂದನ್ನು ಮೈನಸ್ ಮಾಡಿದರೆ 21st to 32nd ನಮಗೆ ಆನ್ಸರ್ ಬರುತ್ತೆ. ಹಾಗಾಗಿ ಈಗ ಫಸ್ಟು ಈ ಲೆಕ್ಕದಲ್ಲಿ A = ಫಸ್ಟ್ ಟರ್ಮ್ ಈಸ್ 3. ಆಮೇಲೆ ಕಾಮನ್ ಡಿಫರೆನ್ಸ್ D = 8 - 3, ದಟ್ ಈಸ್ = 5. ಅಲ್ಲಿಗೆ A ಗೊತ್ತಾಯಿತು, D ಗೊತ್ತಾಯಿತು. ಈಗ S32 ಒಂದು ಕಂಡಿದೆ. S32 is ಫಾರ್ಮುಲಾ n/2 × 2a + n - 1 × d
ಸಬ್ಸ್ಟಿಟ್ಯೂಟ್ ಮಾಡಿದರೆ ಎನ್ 32 ಡಿವೈಡೆಡ್ ಬೈ 2 ಇಂಟು 2a 2 ಇಂಟು ಎ ಅಂದರೆ 3 ಎ 2 3s are 6 ಪ್ಲಸ್ ಎನ್ ಮೈನಸ್ 1 ಎನ್ ಮೈನಸ್ 1 ಅಂದರೆ 32 ಮೈನಸ್ 1 31 ಇಂಟು ಡಿ ಡಿ ಅಂದರೆ 5 ಅಲ್ಲಿಗೆ ಎಸ್ 32 is equal to 2 16s are 32 16 into ಇದು 6 plus 31 into 5 5 ones are 5 5 3s are 15 or that is equal to 16 into 155 plus 6 155 plus 6 ಅಂದರೆ 161 ಅಲ್ಲಿಗೆ ಎಸ್ 32 is equal to ಎಸ್ 32 is equal to 16 into 161 161 ಇಂಟು 16 ನಿಮಗೆ ಈಗ ಮಗ್ಗಿಗಳು ಕಲ್ತಿದ್ರೋ ಬಿಟ್ಟಿದ್ರೋ ನನಗೆ ಗೊತ್ತಿಲ್ಲ. ನಾವಾದರೆ 16ರಿಂದಲೇ ಗುಣಿಸ್ಬಿಡ್ತೀವಿ. ನಿಮಗೆ ಗೊತ್ತಿಲ್ಲ ಅಂದರೆ 6 1 6 6 36 3 6 1 6 3 9 1 1 7 1 6 6 1 1 7 6 6 ಪ್ಲಸ್ 1 7 9 6 15 2576 ಅಂತ ಗುಣಿಸಿಟ್ಕೋಬೇಕಿದೆ. 16 ಅದಕ್ಕೆ ಇವೆರಡು ಗುಣಿಸಿದರೆ 2576 ಬರ್ತದೆ. ಮಗ್ಗಿ ಬಂದರೆ ಇಫ್ ಯು ನೋ ದಿ ಟೇಬಲ್ ಗುಣಿಸಿದ್ರೆ 16 1s are 16 1 16 6 are 96 plus 1 97 9 16 1s are 16 16 plus 9 25 2576 ಟೇಬಲ್ ಕಲ್ತಿದ್ರೆ ಈಗ ನನಗೆ ಸ್ಕೂಲ್ಗಳಲ್ಲಿ ನಮಗೆ 1ನೇ ಕ್ಲಾಸಲ್ಲಿ ಮೇಷ್ಟ್ರುಗಳು ಮೊದಲು ಕಲಿಸ್ತಿದ್ರೆ ಆವಾಗ ಮಗ್ಗಿ ಪುಸ್ತಕದಲ್ಲಿ ಮಗ್ಗಿ ಕಲಿಸ್ತವ್ರು 1ರಿಂದ 20ರವರೆಗೆ ಕಂಪಲ್ಸರಿ ಕಲ್ತ್ಕೋಬೇಕು. ಅಷ್ಟೇ ಅಲ್ಲ ಮೇಷ್ಟ್ರು ಸಡನ್ ಆಗಿ 19:30 ಅಂದ್ಬಿಡೋರು 18:05 ಅಂದ್ಬಿಡೋರು. ಅಷ್ಟೇ ಅಲ್ಲ ಮಗ್ಗಿನ ಉಲ್ಟಾ ಹೇಳಿಸೋರು 1 2 1 2 2 2 4 2 3 6 2 4 8 ಅಲ್ಲ ತಗ್ಗಿನ 2 10 20 2 30 18 2 8 16 ಹಂಗೆ ಹೇಳಿಸೋರು. ಮಗ್ಗಿನ ಎಷ್ಟು ಕಲಿತೀವಿ ಲೆಕ್ಕ ಸುಲಭ ಆಗುತ್ತೆ ಅಂತ ಹಳೆಯ ಕಾಲದ ಮೇಷ್ಟ್ರುಗಳು ಅವು ಹೇಳಲಿಲ್ಲ. ಮಗ್ಗಿ ಸರಿಯಾಗಿ ಹೇಳಲಿಲ್ಲ ಅಂದರೆ ದೊಣ್ಣೆ ತಗೊಂಡು ಗಿಣ್ಣಿಗೆ ಬಾರಿಸೋರು. ಈಗ ನಾವು ನಿಮ್ಮನ್ನು ಮುಟ್ಟುವ ಹಾಗೆ ಇಲ್ಲ, ಭಯ ನಮಗೆ. ಆದ್ದರಿಂದ ಆ ಕಾಲದಲ್ಲಿ ಕಲಿತ ಮ್ಯಾಥಮೆಟಿಕ್ಸ್ ಇವತ್ತು ನಮ್ಮ ರಕ್ಷಣೆಗೆ ನಿಂತ್ಕೊಂಡಿದೆ, ನಮಗೊಂದು ಸ್ವಲ್ಪ ಜೀವ ಕೊಟ್ಟಿದೆ. ಆದರೆ ಮಗ್ಗಿ ಗೊತ್ತಿದ್ರೆ ಹಾಗೆ ಮಾಡಿ ಎಲ್ಲ ಗುಣಿಸಿ. ಒಟ್ಟಿನಲ್ಲಿ ಇದು ಎಸ್ 32 ಬಂತು. ಲೆಕ್ಕ ಇನ್ನೂ ಮುಗಿದಿಲ್ಲ. ನಾನು 1 to 32 ಕಂಡುಹಿಡಿದೆ. ನನಗೆ ಬೇಕಾಗಿದ್ದು ಇದು ಅಂದರೆ ಇನ್ನೂ ಇಲ್ಲಿಂದ ಇಲ್ಲಿವರೆಗಿನ ಕಂಡುಹಿಡಿಯಬೇಕು. ಅದು ಎಸ್ 20 is equal to ಮತ್ತದೇ ಫಾರ್ಮುಲಾ n/2 20/2 into 2a 2 into a 2 3s are 6 plus n minus 1 20 minus 1 90 into d is ಎಷ್ಟು 5 d 5 ಅಲ್ಲಿಗೆ ಎಸ್ 20 is equal to 2 10s are 10 20 10 6 plus 19 5s are 95 ಅಲ್ಲಿಗೆ 10 into 95 plus 6 101 6 11 10 ಅಲ್ಲಿಗೆ 101 ಕರೆಕ್ಟಾ. ಅಲ್ಲಿಗೆ 10 into 101 1010 ಎಸ್ 20 is equal to 1010. ಅಲ್ಲಿಗೆ ಎಸ್ 32 2576 ಎಸ್ 20 is 1010. Required sum ಅಂದರೆ sum of the numbers 21st to 32nd 20 ಮಾಡಿ. ಹೌದು 21st ಇನ್ಕ್ಲೂಸಿವ್ ಆಫ್ 21st 21 ಸೇರಿಸ್ಕೋಬೇಕು ನಾವು. ಅದರಿಂದ 21 ಒಂದು ನಿವಾಸ ತಗೊಂಡಿದ್ದೀನಿ. 21ರಿಂದ 32 ಇಷ್ಟರದ್ದು ಒಟ್ಟು ಕೂಡ್ತಾ ಇರೋದು. ಅದಕ್ಕೆ 20 ಅದ್ರ ಹಿಂದಕ್ಕೆ ಒಂದು ಕಮ್ಮಿ ಮಾಡ್ಕೋಬೇಕು. ಅದಕ್ಕೆ ನಾನು 20 ತಗೊಂಡಿದ್ದೀನಿ. ಅರ್ಥ ಆಯ್ತಾ? ಯಾಕೆಂದರೆ 21ರಿಂದ 32 ಅಂತಂದರೆ ಫ್ರಮ್ 21st to 32nd 32 ಅಂದರೆ ಇಟ್ ಅಂಡರ್ಸ್ಟುಡ್ ಇನ್ಕ್ಲೂಸಿವ್ ಆಫ್ 21st ಅಂತ. ಅದರಿಂದ ಅದಕ್ಕೆ ಹಿಂದಕ್ಕೆ 20 ತಗೊಂಡಿದ್ದೀನಿ. ಈಗ ಕಳೆದ್ರೆ ಎಷ್ಟು ಬಂತು ರಿಕ್ವೈರ್ಡ್ ಟರ್ಮು 2576. ನನಗೆ ಎಸ್ 32 ಮೈನಸ್ ಎಸ್ 20
S32 2576 minus 1010. ಅಲ್ಲಿಗೆ ಆನ್ಸರ್ 6 7 minus 1 6 5 1 1566. ದಟ್ ಇಸ್ ದಿ ಆನ್ಸರ್. ಇದು ಈ ರೀತಿ ಲೆಕ್ಕ ಮಾಡೋದಕ್ಕೆ ಎಸ್ ಎನ್ ಫಾರ್ಮುಲಾನ ನಾವು ಹೇಗೆ ಬಳಸ್ಕೋಬಹುದು ಅನ್ನೋದಕ್ಕೆ ನಾನೊಂದು ಹೇಳಿದೆ. ಇನ್ನೂ ಸ್ವಲ್ಪ ಟಫ್ ಆಗಿರೋ ಲೆಕ್ಕ ಇನ್ನೊಂದು ಕೇಳಬಹುದು ಈ ಎಸ್ ಎನ್ ಫಾರ್ಮುಲಾದಲ್ಲಿ. ಏನು? ಇನ್ನೊಂದು ಲೆಕ್ಕ ಮಾಡಿಬಿಟ್ಟು ನಾನು ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮುಗಿಸ್ತೀನಿ. ಇನ್ನೊಂದು ಯಾವುದೋ ಒಂದು ಲೆಕ್ಕ ಇದರೊಳಗೆ ಸ್ವಲ್ಪ ಲೆಕ್ಕ ಒಂಚೂರು ಟಫ್ ಮಾಡಿ ಕೇಳಬಹುದಾಗಿತ್ತು. ಏನು ಅಂದರೆ sum of 20 terms of an AP, sum of first 20 terms of an AP is $820. And sum of first 12 terms of the same AP, sum of 12 terms of the same AP $300. Find the sum of first 40 terms. Find the sum of first 40 terms. ಅಂದರೆ ಇಲ್ಲಿ ಏನು ಮಾಡಿದ್ದಾನೆ ಲೆಕ್ಕ ಸ್ವಲ್ಪ ಕಷ್ಟ ಮಾಡಿದ್ದಾನೆ. ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಕೊಟ್ಟಿದ್ದಾನೆ. S20 820 ಕೊಟ್ಟಿದ್ದಾನೆ. ಫೈಂಡ್ ದಿ ಸಮ್ ಆಫ್ 12 ಟರ್ಮ್ಸ್ ಅಂತ ಕೇಳಿದ್ದಾನೆ. ಅಲ್ಲಿಗೆ S12 is equal to 300 ಅಂತ ಕೊಟ್ಟಿದ್ದಾನೆ. ಏನ್ ಕೇಳ್ತಿದ್ದಾನೆ? ಫೈಂಡ್ ದಿ ಸಮ್ ಆಫ್ 40 ಟರ್ಮ್ಸ್ ಅಂತ ಕೇಳ್ತಿದ್ದಾನೆ. ಈಗ ಲೆಕ್ಕ ಮಾಡಬೇಕು. ಈಗ ಮಾಡ್ಬೇಕಾದ್ರೆ ಫಸ್ಟ್ ಒನ್ ಗಿವನ್ ಡಾಟಾ ತಗೊಳ್ಳಿ, ದತ್ತಾಂಶ ಡಾಟಾ. S20 is equal to 820 ಕೇಳಿದ್ದಾನೆ. S20 ಅಂದರೆ ಸಮ್ ಆಫ್ 20 ಟರ್ಮ್ಸ್ ಅಂತ. ಸಮ್ ಆಫ್ 20 ಟರ್ಮ್ಸ್ ಅಂತಂದ್ರೆ ಅದಕ್ಕೆ ನಾವು ಲೆಕ್ಕ ಮಾಡಿದರೆ S20 is equal to S20 ಫಾರ್ಮುಲಾ ಹಾಕೊಂಡಿಲ್ಲ, ಕರೆಕ್ಟಾ? S20 ಫಾರ್ಮುಲಾ ಏನು ಅಂದರೆ N/2 ಅಂದರೆ 20/2 ಇಂಟು 2A ಅಂತಾರೆ. A is not known. A ಬೆಲೆ ನಮಗೆ ಗೊತ್ತಿಲ್ಲ. ಕೀಪ್ ಇಟ್ ಆಸ್ ಇಟ್ ಈಸ್. 2A ಪ್ಲಸ್ N-1 ಇಂಟು D. N-1 ಅಂದರೆ 20 - 1 19D. ಕರೆಕ್ಟಾ? D is not known. 19D. ಅಲ್ಲಿಗೆ ದಟ್ ಈಸ್ ಈಕ್ವಲ್ ಟು 2 10s are 20. S20 ಗೊತ್ತಿದೆ. ಎಷ್ಟು S20? 820. 820 is equal to 10 into 2A plus 19D. Correct? Therefore, 2A plus 19D is equal to 2A plus 19D is equal to 820 divided by 10. 820 divided by 10, that is equal to 82. So I got an equation. ಒಂದು ಸಮೀಕರಣ ಬಂತು ನನಗೆ. A ಮತ್ತು D ವೇರಿಯಬಲ್ಸ್ ಅಲ್ಲಿ 2A plus 19D is equal to 82. Call the equation number 1. ಅದನ್ನು ಒಂದನೇ ಸಮೀಕರಣ ಅಂತ ಕರ್ಕೊಳ್ಳಿ. Call the equation number 1. ನೆಕ್ಸ್ಟ್ ಎರಡನೇ ದತ್ತಾಂಶ ತಗೊಳ್ಳಿ. ಎರಡನೇ ದತ್ತಾಂಶ ಏನು? S12 is equal to 300. ಅದಕ್ಕೂ ಇದೇ ಪ್ರೊಸೀಜರ್ ಅಡಾಪ್ಟ್ ಮಾಡ್ತೀನಿ.
ಅದೇ ಪ್ರೊಸೀಜರ್ ಅಡಾಪ್ಟ್ ಮಾಡಿದರೆ S12 ಇಸ್ ಈಕ್ವಲ್ ಟು ಇಲ್ಲಿ n/2 12/2 ಇಂಟು 2a ನಾಟ್ ನೋನ್ n-1 12 - 1 11 d 2 6 are 12 S12 ಅಂದರೆ known value 300 is equal to 6 into 2a plus 11d. Therefore 2a plus 11d is equal to 2a plus 11d is equal to 300 divided by 6. 300 divided by 6 ಅಂದರೆ 6 5s are 30 0 50. ಅಲ್ಲಿಗೆ ನನಗೆ ಇನ್ನೊಂದು ಇಕ್ವೇಶನ್ ಬಂತು 2a plus 11d is equal to 50. Second equation 2a plus 11d is equal to 50. Second equation. ಈಗ ಫಸ್ಟ್ ಈಕ್ವೇಶನ್ ಸೆಕೆಂಡ್ ಈಕ್ವೇಶನ್ ಎರಡನ್ನು ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. 2a plus 19d is equal to 82. 2a plus 11d is equal to 50. Therefore, ಈಗ 2a ಸುಲಭವಾಗಿ ಕ್ಯಾನ್ಸಲ್ ಆಗೋದ್ರಿಂದ ಇಟ್ ಗಿವ್ಸ್ ಅಸ್ ಹಿಂಟ್. ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ಕಳೆದ್ರೆ 2a ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಸಬ್ಟ್ರಾಕ್ಟಿಂಗ್ ನಿನ್ನೆ ನಾನು ಹೇಳಿದ್ದೆ, ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಕೆಳಗಡೆ ಎಲ್ಲವುಗಳ ಚಿಹ್ನೆ ಚೇಂಜ್ ಮಾಡಿ ಸೈನ್ ಶುಡ್ ಬಿ ಚೇಂಜ್ ಅಂತ. ಪ್ಲಸ್ ಇದ್ದು ಮೈನಸ್, ಪ್ಲಸ್ ಇದ್ದು ಮೈನಸ್, ಪ್ಲಸ್ ಇದ್ದು ಮೈನಸ್. ಈಗ 2a ಮೈನಸ್ 2a ಕ್ಯಾನ್ಸಲ್ ಆಗಿ 0. 19d ಮೈನಸ್ 11d, 19d ಮೈನಸ್ 11d 8d is equal to 82 minus 50. 82 minus 50 32. 8d is equal to 32. 8d 32 ಆದರೆ therefore d is equal to 32 divided by 8. 32 divided by 8. ಅಲ್ಲಿಗೆ 8 4s are 32. d is equal to 4. d ವ್ಯಾಲ್ಯೂ ಸಿಕ್ಕೋಯ್ತು. ಇನ್ನೊಂದು ಸಿಕ್ಬಿಟ್ರೆ ಸಾಕು ನಮಗೆ. ಯಾವುದು? a ವ್ಯಾಲ್ಯೂ. d is equal to 4 ಅಂದರೆ a ಕಂಡುಹಿಡಿಬೇಕು ಅಂದರೆ ಈ ಎರಡು ಈಕ್ವೇಶನ್ ಅಲ್ಲಿ ಯಾವುದಾದ್ರೂ ಒಂದು ಈಕ್ವೇಶನ್ ಅಲ್ಲಿ d ನ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂನ. ಈಗ ಮೊದಲನೇದು ತಗೊಂಡ್ರೆ 2a plus 19d is equal to 82. First equation. Substitute the value of d. d ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. 2a plus 19 into d. d ಅಂದರೆ 4 is equal to 82. ಅಲ್ಲಿಗೆ 2a plus 19 4s are 76 is equal to 82. ಕರೆಕ್ಟಾ? ಅಲ್ಲಿಗೆ 2a is equal to 82 76 ಟ್ರಾನ್ಸ್ಫರ್ ಟು ಅದರ್ ಸೈಡ್. ಆ ಕಡೆ ಕಳಿಸ್ತೀರಿ. ಆ ಕಡೆಯಿಂದ ಈ ಕಡೆಗೆ ಬಂದರೆ, ಈ ಕಡೆಯಿಂದ ಆ ಕಡೆಗೆ ಬಂದರೆ ಚಿಹ್ನೆ ಚೇಂಜ್. ಪ್ಲಸ್ 76 ಇದು ಮೈನಸ್ 76. ಅಲ್ಲಿಗೆ 2a is equal to 82 minus 76 6. Therefore a is equal to 2a is equal to 6. a 6 by 2 2 3s are 6. a is equal to 3. a is equal to 3. d is equal to 4. a ಮತ್ತು t ಬಂತು ಅಂದಮೇಲೆ ಅವನು ಕೇಳ್ತಾ ಇರೋದು ಎಷ್ಟೇ ಟರ್ಮ್ ಕೇಳ್ತಾ ಇರೋದು? ಫೈಂಡ್ ದಿ ಸಮ್ ಆಫ್ 40 ಟರ್ಮ್ಸ್. 40 ನಾ 40 48 ಟರ್ಮ್ಸ್. 48 40. So find the sum of 40. So find the sum of 40 ಅಂದ್ರೆ find the sum of 40. Yes, 40 is equal to n by 2, 40 by 2 into 2a. a is now known. a is 3. 2a 2 into 3 plus n minus 1 45 are 45 terms. a is equal to 5. ಅಲ್ಲ, a is equal to 5 a is equal to 5. ಇದು 40 ಟರ್ಮ್ ತಾನೇ ಇದು. 40 a is 5. 2 into 5 plus n minus 1
40 minus 1, 39. Into D is equal to how much? A is how much? A3. A is 3. ಅದೇ ನಾನು ಹೇಳಿದ್ದು. ನಾನು ಅಳಿಸ್ಬಿಟ್ಟೆ ಅದಕ್ಕೆ. A is 3. Correct? Plus N ಅಂದರೆ 40 minus 1, 39. D is 4. Am I right? So D value 4. Correct? So that is equal to 2 20s are 20 into 2 3s are 6 plus 39 into 4. 39 into 4 ಅಂದರೆ 4 36 3 4 3 12 3 15 156 4 9s are 36 3 4 3s are 12 plus 3 15. That is equal to 20 into 6 plus 156 162. That is equal to 2 2s are 4 2 6 are 12 2 1s are 2 2 plus 1 3 0 3240 ಇವೆರಡು ಗುಣಿಸಿರೋ ಬರೋ ಆನ್ಸರ್. ಸೊ 3240 ದಟ್ ಈಸ್ ದಿ ಆನ್ಸರ್. ಸೊ ಇದು ಸ್ವಲ್ಪ ಲೆಕ್ಕ ಟ್ವಿಸ್ಟೆಡ್ ಅಂಡ್ ಟ್ವಿರಿಡ್. ಯಾಕೆಂದರೆ ಏನೂ ಗೊತ್ತಿಲ್ಲದೆ ಇದ್ದಾಗ ಎರಡು ಅನ್ನೋನ್ ಫ್ಯಾಕ್ಟರ್ಗಳು ಎ ಮತ್ತು ಡಿ ಅವನ್ನ ಕಂಡು ಹಿಡ್ಕೊಂಡು ರಿಕ್ವೈರ್ಡ್ ಸಮ್ ಕಂಡು ಕೆಲಸ ನಾವು ಮಾಡಿದ್ವಿ. ಸೊ ಇಷ್ಟು ನಾನು ಮುಖ್ಯವಾಗಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೆ. ನಿನ್ನೆ ನಾನು ಸ್ಟಾರ್ಟ್ ಮಾಡಿದೆ, ಅಲ್ಲಿಗೆ ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಲ್ಲಿಗೆ ಮುಕ್ತಾಯ ಆಗ್ತಾರೆ. ಆದ್ದರಿಂದ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನನ್ನ ಎಲ್ಲ ವಿದ್ಯಾರ್ಥಿನಿಯರಲ್ಲಿ ನಾಳೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೇಲೆ ಕಬ್ಬಿಣದ ಕಡಲೇನು ಥರ ಲೆಕ್ಕ ಕೊಟ್ಟರು ಲೀಲಾಚಾರವಾಗಿ ಆ ಲೆಕ್ಕ ನೀವು ಸಲೀಸಾಗಿ ಬಿಡಿಸ್ಬೋದು. ನಿಮ್ಮ ತಲೆಯಲ್ಲಿ ಎರಡು ಸೂತ್ರಗಳು ಗಟ್ಟಿಯಾಗಿದ್ದರೆ, ಜ್ಞಾಪಕ ಇದ್ದರೆ, ಮೊದಲನೇ ಸೂತ್ರ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಆ ಫಾರ್ಮುಲಾ. ಎರಡನೇದು ಎಸ್ ಎನ್ ಸಮ್ ಈಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಎರಡು ಸೂತ್ರಗಳು ನಿಮ್ಮ ತಲೆಯಲ್ಲಿ ಇದ್ದರೆ ಅವನು ಯಾವ ಥರ ಲೆಕ್ಕ ತಿರುಗಿಸಿ ಪರೀಕ್ಷೆ ಹೇಗೆ ಕೊಟ್ಟರು ನೀವು ಮಾಡ್ಬೋದು ಅಂಥೇಳಿ ಅಲ್ಲಿಗೆ ಆ ಚಾಪ್ಟರ್ ಕ್ಲೋಸ್ ಮಾಡ್ತೀನಿ. ಈಗ ನಾನು ಇನ್ನು ಎರಡನೇ ಚಾಪ್ಟರ್ ಹೊಸ್ದಾಗಿ ತಗೋತಾ ಇದ್ದೆ. ನಾನೀಗ ತಗೋತಾ ಇರೋದು ಯಾವುದಪ್ಪ ಚಾಪ್ಟ್ರು ಅಂದರೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇದು ನಿಮ್ಮ ಸಿಲೆಬಸ್ಸಲ್ಲಿ ಇದಕ್ಕೆ ಈ ಪದ ಇಟ್ಟಿದ್ದಾರೆ. ಹಾಗಾಗಿ ನಾನು ನಿಮ್ಮ ಸಿಲೆಬಸ್ನೋದು ಯಾವ ಪದ ಹೇಳಿದಾರೋ ಅದೇ ಪದ ಬಳಸ್ತದೆ, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂತ. ಆದರೆ ನಿಜವಾಗಿ ನಾವು ಹೇಳೋದಾದರೆ ಸೈಮಲ್ಟೇನಿಯಸ್ ಈಕ್ವೇಷನ್ ಅಂತ ನಾವು ಹೇಳ್ತೀವಿ. ನಾನು ಕೇಳಿದರೆ ಅದು ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ಕಿನ ಸಿಲೆಬಸ್ ಯಾವ ಪುಣ್ಯಾತ್ಮ ಮಾಡಿದಾರೋ ಗೊತ್ತಿಲ್ಲ, ಆದರೆ ಅದಕ್ಕೆ ಸರಿಯಾದ ಸ್ಪಷ್ಟವಾದ ಶಬ್ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅನ್ನೋದಕ್ಕಿಂತ ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಅನ್ನೋದೇ ಆಪ್ಟ್ ಆ್ಯಂಡ್ ಅಪ್ರೋಪ್ರಿಯೇಟ್ ವರ್ಡ್ ಅಂತ ನನ್ನ ಭಾವನೆ. ಹಾಗಾಗಿ ಇದಕ್ಕೂ ಅಷ್ಟೇ ಕನ್ನಡದಲ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂತಂದರೆ ಎರಡು ಸಮೀಕರಣಗಳ ಜಂಟಿ ಸಮೀಕರಣಗಳು, ಎರಡು ಸಮೀಕರಣಗಳ ಜೊತೆ ಅಂತ ಹೇಳೋ ಬದಲಿಗೆ ಏಕಕಾಲಿಕ ಸಮೀಕರಣಗಳು ಅಂತ ಹೇಳೋದು ಒಳ್ಳೆಯ ಪದ, ತುಂಬ ಅರ್ಥಪೂರ್ಣವಾಗಿರೋದು, ಇದಕ್ಕೆ ಹೊಂದಿಕೆ ಆಗುವಂಥದ್ದು ಇಟ್ಕೊಳ್ಳಿ. ಹಾಗಾದರೆ ಮೊದಲು ನಾವು ಇದರ ಬಗ್ಗೆ ಒಂದು ವಾಟ್ ಆರ್ ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಆರ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಈಕ್ವೇಷನ್ ತಗೋಬೇಕು. ಈಕ್ವೇಷನ್ ಆದಮೇಲೆ ಲೀನಿಯರ್ ಈಕ್ವೇಷನ್ ಬರುತ್ತೆ, ಲೀನಿಯರ್ ಈಕ್ವೇಷನ್ ಆದಮೇಲೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬರುತ್ತೆ. ಈಕ್ವೇಷನ್ಸ್ ಅಂದರೆ ಯಾವ ಸಮೀಕರಣದಲ್ಲಿ, ಕನ್ನಡದಲ್ಲಿ ನಾನು ಹೇಳ್ತಾ ಇದ್ದೀನಿ, ಯಾವ ಸಮೀಕರಣವು ಒಂದು ಗೊತ್ತಿಲ್ಲದ ಅಂಕಿಯನ್ನು ಹೊಂದಿರುತ್ತೋ ಅದು ಸಮೀಕರಣ. an unknown variable is there in an equation, ಅದನ್ನು ನಾವು ಈಕ್ವೇಷನ್ ಅಂತ ಕರಿತೀವಿ, ಸಮೀಕರಣ ಅಂತ ಕರಿತೀವಿ. ಈಗ x² + 3 = 7 ಅಂತ ಒಂದು ಉದಾಹರಣೆ. x² + 3 = 7. x3 is known to us, 3 ಗೊತ್ತಿದೆ, 7 ಅನ್ನೋದಕ್ಕೆ ಅರ್ಥ ಇದೆ, 7 1 2 3 4 ಅಂತ. ವಾಟ್ ಅಬೌಟ್ ಎಕ್ಸ್? ಎಕ್ಸ್ನ ಬೆಲೆ ಎಷ್ಟು?
ನಾಟ್ ನೋನ್. ಅದಕ್ಕೆ ಎಕ್ಸ್ಗೆ 50 ಅಂತ ಒಬ್ರು ಹೇಳಿದ್ರು ರೈಟೇಯ, ಎಕ್ಸ್ಗೆ 20 ಅಂತ ಹೇಳಿದ್ರು ರೈಟೇ. ಎಕ್ಸ್ ಈಸ್ ಎ ವೇರಿಯಬಲ್, ಅದರ ವ್ಯಾಲ್ಯೂ ಗೊತ್ತಿಲ್ಲ. ದಟ್ ವ್ಯಾಲ್ಯೂ ಇಸ್ ಟು ಬಿ ಡಿಟರ್ಮಿನ್ಡ್, ಕಂಡುಹಿಡಿಯಬೇಕು. ಹಾಗಾಗಿ ಈ ವೇರಿಯಬಲ್ ಇರುವಂಥ ಒಂದು ಸಮೀಕರಣ ಇದೆಯಲ್ಲ, ಇದು ಸಮೀಕರಣ, ಈಕ್ವೇಶನ್, ವೇರಿಯಬಲ್. ಈ ವೇರಿಯಬಲ್ನಲ್ಲಿ ಒಂದು ವೇರಿಯಬಲ್ ಇದ್ದರೆ ಅದು ಸರಿ, ಕೆಲವು ಕಡೆ 2 ವೇರಿಯಬಲ್ಗಳು ಇರ್ತವೆ. ಈಗ ನಾನು ಹೇಳಿದಾಗೆ 2x - 5 = 3x + 4. ಇಲ್ಲಿ ಬರೀ x ಒಂದೇ ವೇರಿಯಬಲ್ ಇದೆ, ಸಿಂಗಲ್ ವೇರಿಯಬಲ್ ಈಕ್ವೇಶನ್. ಇದು ಸಿಂಗಲ್ ವೇರಿಯಬಲ್ ಈಕ್ವೇಶನ್. ಅದೇನೆ 3x + 4y = 7. ಇದು ಒಂದು ಸಮೀಕರಣ, 3x + 4y = 7. Here there are 2 variables, 2 ಗೊತ್ತಿರದ ಅಂಕೆಗಳಿವೆ, x ಮತ್ತು y. ಆದ್ದರಿಂದ ಇದು ಪೇರ್ ಆಫ್ ವೇರಿಯಬಲ್ಸ್, 2 ವೇರಿಯಬಲ್ಗಳು, 2 ಗೊತ್ತಿರದ ಅಂಕೆಗಳ ಸಮೀಕರಣ. ಆದ್ದರಿಂದ ಅದರೊಳಗಡೆ ಲೀನಿಯರ್ ಈಕ್ವೇಶನ್ ಅಂತೀವಿ. ಲೀನಿಯರ್ ಅಂತಂದ್ರೆ ಏನರ್ಥ? ವಾಟ್ ಈಸ್ ಮೆಂಟ್ ಬೈ ಲೀನಿಯರ್? ಲೀನಿಯರ್ ಅದರ ಅರ್ಥ ಅದರ ಘಾತ, ಪವರ್ ಅದು ಒಂದಿದೆ ಅಂತ. ಇಲ್ಲಿ ಎಕ್ಸ್ನ ಘಾತ ಪವರ್, ಎಕ್ಸ್ನ ಪವರ್, ಎಕ್ಸ್ನ ಇಂಡೆಕ್ಸ್ 1, ವೈನ ಇಂಡೆಕ್ಸ್ 1. ಇದು x² ಅಂತ ಬಂದ್ಬಿಟ್ಟಿದ್ರೆ ಇದು ಲೀನಿಯರ್ ಈಕ್ವೇಶನ್ ಆಗ್ತಿತ್ತಿಲ್ಲ. x³ ಅಂತ ಬಂದಿದ್ರೆ ಲೀನಿಯರ್ ಈಕ್ವೇಶನ್ ಆಗ್ತಾ ಇತ್ತಿಲ್ಲ. ದಿಸ್ ಇಸ್ ಎ ಲೀನಿಯರ್ ಈಕ್ವೇಶನ್ ಬಿಕಾಸ್ ಇಂಡೆಕ್ಸ್ ಆಫ್ x ಈಸ್ 1. ಅಲ್ಲಿಗೆ ವೇರಿಯಬಲ್ನ ಇಂಡೆಕ್ಸ್ 1 ಆಗಿದ್ದರೆ ಸಚ್ ಎನ್ ಈಕ್ವೇಶನ್ ಇಸ್ ಕಾಲ್ಡ್ ಎ ಲೀನಿಯರ್ ಈಕ್ವೇಶನ್. ಆದ್ದರಿಂದ ಇಲ್ಲಿ ಲೀನಿಯರ್ ಈಕ್ವೇಶನ್ ಬಿಕಾಸ್ highest degree of the variable is 1, highest power is 1, highest index of the variable is 1. ಇದರ ಘಾತ 1 ಆಗಿರೋದ್ರಿಂದ ಇದನ್ನು ನಾವು ಲೀನಿಯರ್ ಈಕ್ವೇಶನ್ ಅಂತ ಕರಿತೀವಿ. ಒಂದು ಅಲ್ಲಿಗೆ ಲೀನಿಯರ್ ಈಕ್ವೇಶನ್ ಕಂಟೈನಿಂಗ್ 2 ವೇರಿಯಬಲ್ಸ್, 3x + 4y = 7. ಇದು 2 ವೇರಿಯಬಲ್ಸ್ ಲೀನಿಯರ್ ಈಕ್ವೇಶನ್, ಪವರ್ ಫೈ ಇಂಡೆಕ್ಸ್ 1 ಅಂತಿದೆ. ಇದರ ಜೊತೆಗೆ ಇನ್ನೂ ಒಂದೆಲ್ಲ ಈಕ್ವೇಶನ್ ಸೇರಿಕೊಂಡ್ರೆ 5x + 8y = 9, 5x + 8y = 9. Another simultaneous equation. ಇದು again variable x and y and index highest power 1. Again linear equation. So pair of 2 linear equations in 2 variables, that is called pair of linear equations or simultaneous equations. ಆದ್ದರಿಂದ ಒಟ್ಟಾರೆ ಈಗ ನಾನು ಎಂಟಾಗ್ತಾ ಇದ್ದೀನಿ ಘಟ್ಟಕ್ಕೆ, ಡೈರೆಕ್ಟ್ ಸಿಲೆಬಸ್ಗೆ. ಸೈಮಲ್ಟೇನಿಯಸ್ ಈಕ್ವೇಶನ್ಸ್ ಅಂತ ಕರಿತೀವಿ. ಸೈಮಲ್ಟೇನಿಯಸ್ ಈಕ್ವೇಶನ್ಸ್ ಅಲ್ಲಿ ಪಾಯಿಂಟ್ ನಂಬರ್ 1, there will be 2 variables. ಈ ಏಕಕಾಲಿಕ ಸಮೀಕರಣಗಳಲ್ಲಿ 2 ವೇರಿಯಬಲ್ಗಳಿವೆ, 2 ಕಂಡುಹಿಡಿಯಬೇಕಾದಂಥ ಅನ್ನೋನ್ ವ್ಯಾಲ್ಯೂಸ್ ಇದೆ. ಒಂದು ಎಕ್ಸ್, ಇನ್ನೊಂದು ವೈ. ಎರಡನೇದು ಪಾಯಿಂಟ್ ನಂಬರ್ 2, ಇದರ ಗರಿಷ್ಠ ಘಾತ ಮ್ಯಾಕ್ಸಿಮಮ್ ಇಂಡೆಕ್ಸ್ ಆರ್ ಪವರ್ ಆಫ್ ದಿ ವೇರಿಯಬಲ್ ಈಸ್ 1. ಇದರ ಗರಿಷ್ಠ ಘಾತ 1 ಆಗಿದೆ. ಮೂರನೇದು ದೇರ್ ಆರ್ 2 ಈಕ್ವೇಶನ್ಸ್, 2 ಸಮೀಕರಣಗಳಿವೆ. ಹಾಗಾಗಿ 2 ಸಮೀಕರಣಗಳು, 2 ವೇರಿಯಬಲ್ಗಳು, ಘಾತ 1 ಇರುವ ಜೊತೆಯ ಸಮೀಕರಣಗಳಿಗೆ ಏಕಕಾಲಿಕ ಸಮೀಕರಣಗಳು ಅಂತ ಕರಿತೀವಿ. ಸೊ ಪೇರ್ ಆಫ್ ಈಕ್ವೇಶನ್ಸ್, 2 ಈಕ್ವೇಶನ್ಸ್ with 2 variables with highest index of the variable being 1. Such 2 equations are known as simultaneous equations or pair of linear equations. ಈಗ now let me enter into the method of calculating the values of the variables. ಈ 2 ವೇರಿಯಬಲ್ಗಳಿರುವಲ್ಲ, ಆದ್ರಿಂದ ಈ 2 ವೇರಿಯಬಲ್ಗಳ ಬೆಲೆಯನ್ನು ಕಂಡುಹಿಡಿಯುವುದನ್ನು ನಾನೀಗ ಕಲಿಸ್ಕೊಡ್ತೀನಿ. ಅರ್ಥಾಯ್ತಾ? ಹೌ ಟು ಸಾಲ್ವ್ ಸೈಮಲ್ಟೇನಿಯಸ್ ಈಕ್ವೇಶನ್ಸ್. ಈ ಏಕಕಾಲಿಕ ಸಮೀಕರಣಗಳನ್ನು ಹೇಗೆ ಬಿಡಿಸುವುದು,
ಬಿಡಿಸುವುದು ಅಂದರೆ ಅರ್ಥ ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ಕಂಡುಹಿಡಿಯುವುದು. ಸೊ ಸಾಲ್ವಿಂಗ್ ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಮೀನ್ಸ್ ಫೈಂಡಿಂಗ್ ದಿ ವ್ಯಾಲ್ಯೂಸ್ ಆಫ್ ಅನ್ನೋನ್ ವೇರಿಯಬಲ್ಸ್ ಎಕ್ಸ್ ಅಂಡ್ ವೈ. ಅದು ಇದರ ಅರ್ಥ. ಹಾಗಾಗಿ ಈಗ ನಾನು ಬಿಡಿಸು ಕತೆ ಕಲಿಸೋಣ. ಇದು ಬಹಳ ಇಂಪಾರ್ಟೆಂಟ್. ನನಗೆ ಮುಂದೆ ನೀವು ನೋಡ್ತೀನಿ, ನಾನು ಇದರ ಕ್ಲಾಸಿನ ಕೊನೆಯ ಹಂತಕ್ಕೆ ಇವತ್ತು ಬಂದಾಗ ನಮ್ಮ ನಿತ್ಯ ಜೀವನದಲ್ಲಿ ಇದರ ಪಾತ್ರ ಬಹಳ ಇದೆ, ತುಂಬ ಇದೆ. ಸೈಮಲ್ಟೇನಿಯಸ್ ಈಕ್ವೇಷನ್ನು ನಮ್ಮ ಅನೇಕ ವ್ಯಾವಹಾರಿಕ ಸಮಸ್ಯೆಗಳನ್ನು ನಾವು ಇದ್ರ ಮೂಲಕ ಬಿಡಿಸ್ಕೋಬೋದು, ಲೆಕ್ಕ ಮಾಡೋಕ್ಕೆ ಬರುತ್ತೆ. ಆದರೆ ನಾನು ಅದನ್ನು ಆಮೇಲೆ ಹೇಳ್ತೀನಿ ಇಲ್ಲಸ್ಟ್ರೇಷನ್ಸಲ್ಲಿ. ಈಗ ಸದ್ಯಕ್ಕೆ ಬಿಡಿಸುವ ರೀತಿ ಹೇಗೆ ಹೇಳ, ಸಣ್ಣದರಿಂದ ಪ್ರಾರಂಭ ಮಾಡೋಣ. ನೋಡಿ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 8. x plus y is equal to 8. x minus y is equal to 2. Solve. ಬಿಡಿಸಿ. Find the values of x and y ಅಂತ ಎರಡು ಇಕ್ವೇಷನ್ ಕೊಟ್ಟಿದ್ದಾರೆ. x plus y is equal to 8. x minus y is equal to 2. How to solve? ಮೊದಲು look at the equations. ಆ ಸಮೀಕರಣ ಕೆಳಗಡೆ ಗಮನ ಕೊಡಿ. ಯಾವಾಗಲೂ ಇದಕ್ಕೆ ಎಲಿಮಿನೇಷನ್ ಪ್ರೋಸೆಸ್ ಅಂತ ಹೇಳ್ತೀವಿ. ಎಲಿಮಿನೇಷನ್ ಅಂದರೆ ಔಟ್ ಆಫ್ 2 ವೇರಿಯಬಲ್ಸ್ 1 is to be removed. ಒಂದನ್ನು ತೆಗೆದರೆ 1 ವೇರಿಯಬಲ್ ಉಳ್ಕೊಳ್ಳುತ್ತೆ, ವ್ಯಾಲ್ಯೂ ಸಿಕ್ಕುತ್ತೆ. ಅದರ ವ್ಯಾಲ್ಯೂ ಗೊತ್ತಾದ ಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ ಇನ್ನೊಂದು ವ್ಯಾಲ್ಯೂ ಕಂಡುಹಿಡಿಯಬಹುದು. ಸೊ ಟು ಎಲಿಮಿನೇಟ್ ಒನ್ ಆಫ್ ದಿ ವೇರಿಯಬಲ್ಸ್, ಅದರಲ್ಲಿ ಒಂದು ವೇರಿಯಬಲನ್ನು ನಾವು ಕಳಿಬೇಕು, ಹೋಗಲಾಡಿಸ್ಕೋಬೇಕು. ಅರ್ಥ ಕನ್ನಡದಲ್ಲಿ ಇನ್ನೂ ಹೇಳಿದ್ರೆ ಹೋಗಲಾಡಿಸಿಕೊಳ್ಳಬೇಕು. ಯಾವುದನ್ನು ಈಗ ಎಕ್ಸನ್ನು ಹೋಗಲಾಡಿಸೋಣವೋ ವೈಯನ್ನು ಹೋಗಲಾಡಿಸೋಣವೋ ಅಂದರೆ ನೋಡಿದರೆ ಇದು ಪ್ಲಸ್ ವೈ, ಇದು ಮೈನಸ್ ವೈ. ಹಾಗಾಗಿ ಡೈರೆಕ್ಟಾಗಿ ನಾವು ಆ್ಯಡ್ ಮಾಡಿಬಿಟ್ರೆ ಈ ಪ್ಲಸ್ ವೈ ಮೈನಸ್ ವೈ ಏನಾಗ್ಬಿಡುತ್ತೆ, ದೇ ಗೆಟ್ ಕ್ಯಾನ್ಸಲ್ಡ್ ಈಸಿಲಿ. ದೇರ್ಫೋರ್ ವೈ ಈಸ್ ಎಲಿಮಿನೇಟೆಡ್, ವೈ ಕಾಟ ತಪ್ಪೋಗ್ಬಿಡುತ್ತೆ. ಆದ್ದರಿಂದ ನಾನೀಗ ಹೇಳ್ತೀನಿ ಆ್ಯಡಿಂಗ್ ಅಂತೀನಿ, ಕೂಡುವುದರ ಮೂಲಕ. ಕೂಡಿದೆ ಆ್ಯಡಿಂಗ್, ಪ್ಲಸ್ ವೈ ಮೈನಸ್ ವೈ ಗೆಟ್ ಕ್ಯಾನ್ಸಲ್. ಹಾಗೆ ಕ್ಯಾನ್ಸಲ್ ಆಯಿತು, ಪ್ಲಸ್ ಮೈನಸ್ ಕ್ಯಾನ್ಸಲ್. ಇನ್ನು ಎಕ್ಸ್ ಪ್ಲಸ್ ಎಕ್ಸ್ 2x, x plus x 2x is equal to 8 plus 2 10. 2x is equal to 10 ಅಂತ ಬಂತು. 2x is equal to 10 ಅಂತ ಬಂದಮೇಲೆ therefore x is equal to 10 by 2. 2 5s are 10. x is equal to ಎಷ್ಟು ಬಂತು, 5. ಒಂದು ವ್ಯಾಲ್ಯೂ ಗೊತ್ತಾಗೋಯ್ತು. x is equal to 5 ಬಂದರೆ y ವ್ಯಾಲ್ಯೂ ಕಂಡುಹಿಡಿಬೇಕು. Take any one of the equations. First one, x plus y is equal to 8. x plus y is equal to 8 ಅಂತ ಬಂತು. x ಅಂದರೆ 5, ಅಲ್ಲಿಗೆ 5 plus y is equal to 8. 5 plus y is equal to 8. Therefore, y is equal to 8 minus 5. ಅಲ್ಲಿಗೆ y is equal to 8 minus 5 ಅಂದರೆ 3. Solve. x is equal to 5, y is equal to 3. ಅರ್ಥ ಆಗಿಲ್ವಾ? ದಿಸ್ ಇಸ್ ದಿ ವೇ. ಇಲ್ಲಿ ನಾನೇನು ಮಾಡಿದ್ದೀನಿ, ಎಲಿಮಿನೇಟ್ ಮಾಡಿದೆ. ಎಲಿಮಿನೇಷನ್ ಪ್ರೋಸೆಸ್ ಹೇಗೆ ಎಲಿಮಿನೇಟ್ ಮಾಡಿದೆ? ಬೈ ಆ್ಯಡಿಂಗ್ ಐ ಗಾಟ್ ವೈ ಎಲಿಮಿನೇಟೆಡ್. ಅದರಿಂದ ಬರೀ ಎಕ್ಸ್ ಉಳ್ಕೊಂತು, ವ್ಯಾಲ್ಯೂ ಸಿಕ್ತು. ಸಬ್ಸ್ಟಿಟ್ಯೂಟ್ ಮಾಡಿದೆ, ವ್ಯಾಲ್ಯೂ ಬಂತು. ಹಾಗೆ ಈಗ ಇನ್ನೊಂದು ಇಕ್ವೇಷನ್ ತಗೊಳ್ಳಿ, ಸಾಲ್ವ್. ಬಿಡಿಸಿ. 2x plus y is equal to 11. 2x plus y is equal to 11. x plus 3y is equal to ಅಥವಾ 2x ಹಾಕೊಳ್ಳಿ. 2x plus 3y is equal to 17. 2x plus y is equal to 11. 2x plus 3y is equal to 17.
ಸಾಲ್ವ್, ಬಿಡಿಸಿ. ಲುಕ್ ಅಟ್ ದಿ ಈಕ್ವೇಷನ್ಸ್. ಸ್ವಲ್ಪ ಬುದ್ಧಿ ಬೇಕು, ಚುರುಕಿರಬೇಕು. ಇಂಥ ಲೆಕ್ಕಗಳಲ್ಲಿ ಈ ಲೆಕ್ಕನ ನೋಡೋ, ಈ ಲೆಕ್ಕನ 2-3 ಥರದಲ್ಲಿ ಮಾಡ್ಬೋದು ನಾವು. ದಿಸ್ ಕ್ಯಾನ್ ಬಿ ಸಾಲ್ವ್ ಇನ್ 2-3 ways. ಆನ್ಸರ್ ಬರುತ್ತೆ, ಬರೋಲ್ಲ ಅಂತಲ್ಲ. ಮುಂದೆ ನೀವು ಇದಕ್ಕೆ ಈ ಮೆಥಡ್ ಎಲ್ಲ ಇದು ನೋಡಿ, 2-3 ಮೆಥಡ್ ಹೇಳ್ಕೊಡ್ತೀನಿ ನಾನು ಲೆಕ್ಕ ಮಾಡೋಕ್ಕೆ. 2-3 ಮೆಥಡಲ್ಲಿ ಯಾವ ಮೆಥಡ್ ಅಡಾಪ್ಟ್ ಮಾಡಿದ್ರು ಇದು ಸಾಲ್ವ್ ಮಾಡ್ಬೋದು. ಆದರೆ ಕ್ವಿಕ್ಕಾಗಿ ಆಗಬೇಕು, ತಕ್ಷಣ ಆನ್ಸರ್ ಬರಬೇಕು, ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು. ಅದಕ್ಕೆ ಲುಕ್ ಅಟ್ ದಿ ಕೋಎಫಿಷಿಯೆಂಟ್ಸ್. ಇಂಪಾರ್ಟೆಂಟು ಈ ಸಹ ಅಪವರ್ತನಗಳನ್ನು ನೋಡಬೇಕು. ಕೋಎಫಿಷಿಯೆಂಟ್ಸ್ ಅಂತೀವಿ, ಅವುಗಳನ್ನು ನೋಡಬೇಕು. ಯಾವುದು ಅಂದರೆ ವೆರಿ ಇಂಪಾರ್ಟೆಂಟ್ ಕೋಎಫಿಷಿಯೆಂಟ್ಸ್ ಅಂತೇಳಿ. ಈಗ ಲೆಕ್ಕದಲ್ಲಿ ನಾನು ಹೇಳ್ತಾ ಇದ್ದೀನಿ, ಕೋಎಫಿಷಿಯೆಂಟ್ಗಳು ಇಂಪಾರ್ಟೆಂಟು. ಇಲ್ಲಿ 2x, ಎಕ್ಸ್ನ ಕೋಎಫಿಷಿಯೆಂಟ್ 2, 2x, ಇಲ್ಲೂ ಎಕ್ಸ್ನ ಕೋಎಫಿಷಿಯೆಂಟ್ 2. ಆದರೆ 2x ಸುಲಭವಾಗಿ ರಿಮೂವ್ ಮಾಡೋಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ನೌ ಮೈ ಏಮ್ ಈಸ್ ಟು ಎಲಿಮಿನೇಟ್ 2x. ಅದು 2x, ಇದು 2x, ಸುಲಭ ಇದೆ, ಅದನ್ನು ಎಲಿಮಿನೇಟ್ ಮಾಡೋಣ ಅಂತ. ಆದ್ದರಿಂದ ಈಗ ಟು ಎಲಿಮಿನೇಟ್ 2x ಅಂತೀನಿ ನಾನು. ಅಲ್ಲಿ ಎಲಿಮಿನೇಟ್ 2x ಮಾಡೋಕ್ಕೆ ಬೋತ್ ಆರ್ ಪ್ಲಸ್, 2 ಪ್ಲಸ್ ಇದೆ. ಹಾಗಾಗಿ ಎಲಿಮಿನೇಟ್ ಮಾಡಬೇಕಾದ್ರೆ 2 ಪ್ಲಸ್ ಇರೋದ್ರಿಂದ ಕ್ಯಾನ್ಸಲ್ ಆಗಲ್ಲ. ಕ್ಯಾನ್ಸಲ್ ಆಗಬೇಕಾದ್ರೆ ಸಬ್ಟ್ರಾಕ್ಟ್ ಮಾಡಬೇಕು, ಮೈನಸ್ ಮಾಡಬೇಕು. ಆದ್ದರಿಂದ ಸಬ್ಟ್ರಾಕ್ಟಿಂಗ್. ಆಗಲೇ 1 ಪ್ಲಸ್ಸು ಮೈನಸ್ ಇತ್ತು, ಆ್ಯಡಿಂಗ್ ಅಂತೆ ನಾನು. ಈಗ 2 ಪ್ಲಸ್ ಇದೆ, ಸಬ್ಟ್ರಾಕ್ಟಿಂಗ್ ಅಂತೀವಿ. 2 ಒಂದೇ ಚಿಹ್ನೆ ಇದ್ದಾಗ ಸಬ್ಟ್ರಾಕ್ಟ್, ಬೇರೆ ಬೇರೆ ಚಿಹ್ನೆಗಳಿದ್ದಾಗ ಆ್ಯಡಿಂಗ್. ಟು ಎಲಿಮಿನೇಟ್ ನಾನು ಹೇಳೋದು. ಈ ಲೆಕ್ಕದಲ್ಲಿ ಬರೀ ಇದೊಂದನ್ನು ಮಾತ್ರ ಚಿಹ್ನೆ ಚೇಂಜ್ ಮಾಡೋ ಹಾಗಿಲ್ಲ. ದಿ ಎಂಟೈರ್ ಬೇಸ್ ವ್ಯಾಲ್ಯೂ ಶುಡ್ ಬಿ ಚೇಂಜ್. ಅದಕ್ಕೆ ಪ್ಲಸ್ ಇದ್ದು ಮೈನಸ್, ಪ್ಲಸ್ ಇದ್ದು ಮೈನಸ್, ಪ್ಲಸ್ ಇದ್ದು ಮೈನಸ್. ಈಗ ಸಬ್ಟ್ರಾಕ್ಟಿಂಗ್ 2x ಮೈನಸ್ 2x ಹೊರಟೋಯ್ತು. -3y ಪ್ಲಸ್ y ಕೆಳಗಡೆ ಚೇಂಜ್ ತಗೋಬೇಕು. ಇದು ನಾವು ಅಡಾಪ್ಟೆಡ್ ಸೈಡ್. -3y ಪ್ಲಸ್ 2y -2y is equal to -17 ಪ್ಲಸ್ 11. -17 ಪ್ಲಸ್ 11 ಅಂದರೆ -6. Therefore y is equal to -6 divided by -2. -6 divided by -2. Minus into minus plus. Minus into minus plus. 2 3s are 6. Y is equal to how much? 3. Y value ಬಂತು 3. Y value ಬಂದರೆ substitute the value of y. ಮೊದಲನೇ ಕಾಳಿ 2x plus y is equal to 11. Pick up the first equation. ಅದರೊಳಗಡೆ y value substitute ಮಾಡಿ. ಈಗ y is known, ಗೊತ್ತಾಗಿದೆ ನಮಗೆ. ಈಗ 2x plus y, y ಅಂದರೆ 3 is equal to 11. 2x plus 3 is equal to 11. ಅಥವಾ 2x is equal to 11 minus 3. 2x is equal to 11 minus 3 ಅಂದರೆ 8. Therefore x is equal to 2x is equal to 8. X is equal to 8 divided by 2. 2 4s are 8. X is equal to 4. So x is equal to 4, y is equal to 3. Values determined found. ಇದು another way of elimination. ಆಗಲೇ ನಾವು ತೋರಿಸಿದ್ದು ಎಲಿಮಿನೇಷನ್ ಬೈ ಆ್ಯಡಿಂಗ್. ಇದು ಎಲಿಮಿನೇಷನ್ ಬೈ ಸಬ್ಟ್ರಾಕ್ಟಿಂಗ್ ಕಂಡುಹಿಡಿದಿದೆ. ಈಗ ಇನ್ನೊಂದು ಲೆಕ್ಕ ಮಾಡಿ, ಸಾಲ್ವ್, ಬಿಡಿಸಿ. ಎಷ್ಟು ಥರದಲ್ಲಿ ಮಾಡ್ಬೋದು ಸೈಮಲ್ಟೇನಿಯಸ್ ಈಕ್ವೇಷನ್. ಪರೀಕ್ಷೆಯಲ್ಲಿ ಈ ಥರ ಸುಲಭ ಕೊಟ್ಬಿಟ್ರೆ ಹೀಗೆ ಮಾಡೋದು, ಸ್ವಲ್ಪ ಕಷ್ಟ ಕೊಟ್ಟರು ಮಾಡಬೇಕಾಗತ್ತೆ. ಈಗ ನಾನು ಮೂರನೇ ಸ್ವಲ್ಪ ಕಷ್ಟದಕ್ಕೆ ಕಾಡ್ತಾ ಇದೆ. ಇದು ಡೈರೆಕ್ಟ್ ಅಡಿಷನ್, ಡೈರೆಕ್ಟ್ ಸಬ್ಟ್ರಾಕ್ಷನ್ ಆಯಿತು. ಈಗ ಸ್ವಲ್ಪ ಟ್ವಿಸ್ಟ್ ಮಾಡ್ತೀನಿ. SLC ಪರೀಕ್ಷೆನ ಸ್ವಲ್ಪ ಕಷ್ಟ ಮಾಡಿದರೆ ಏನು ಅಂತ. ಸಾಲ್ವ್, ಬಿಡಿಸಿ. 2x plus 3y is equal to
16. 5x plus 7y is equal to 39. 2x plus 3y is equal to 16. 5x plus 7y is equal to 39. ನಾನು ಲೆಕ್ಕಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ ನೋಡಿ ಹಾಕ್ತಿಲ್ಲ, ಬಾಯಲ್ಲೇ ಹಾಕ್ತಾ ಇದ್ದೀನಿ. ನಾನೇ ಮಾಡ್ಕೊಂಡು ಲೆಕ್ಕ ಸೃಷ್ಟಿ ಮಾಡ್ತಾ ಇದ್ದೀನಿ. 5x plus 7y is equal to 39. ಈಗ ನೋಡ್ರಪ್ಪ ಕತೆನ ಹೇಗಾಗಿದೆ. ಆಗಲೇ ಹಾಗೆ ಸಬ್ಟ್ರಾಕ್ಷನ್ ಮಾಡೋಣ ಅಂದರೆ ಕೋಎಫಿಷಿಯಂಟ್ಸ್ ಆರ್ ನಾಟ್ ಹೆಲ್ಪಿಂಗ್ ಅಸ್, ಸಹಾಯಕ್ಕೆ ಬರ್ತಾ ಇಲ್ಲ. ಇದು 2, ಇದು 5, ಇದು 3, ಇದು 7 ಪ್ರಯೋಜನ ಆಗ್ತಿಲ್ಲ. ಸೊ ನೀದರ್ ಸಬ್ಟ್ರಾಕ್ಷನ್ ನಾರ್ ಅಡಿಷನ್, ಕೂಡೋದಕ್ಕೂ ಆಗಲ್ಲ ಕಳೆಯೋಕ್ಕೂ ಆಗಲ್ಲ. ಹಾಗಾದರೆ ಈಗ ಸಾಲ್ವ್ ಮಾಡಬೇಕು. ಹೇಗೆ? ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಅಲ್ಲಿ ಕೋಎಫಿಷಿಯಂಟ್ಸ್ ಶುಡ್ ಬಿ ಮೇಡ್ ಸೇಮ್. ಮೊದಲು ಕೋಎಫಿಷಿಯಂಟ್ಗಳನ್ನ ಸಮ ಮಾಡ್ಕೋಬೇಕು. ನಾವು ಕೋಎಫಿಷಿಯಂಟ್ಗಳು ಸಮ ಆಗಬೇಕು, ಆಗ ಕಳೆಯೋದೋ ಕೊಡೋದೋ ಮಾಡ್ಕೋಬಹುದು. ಸೊ ನಾವು ಮೈ ಫಸ್ಟ್ ಸ್ಟೆಪ್ ಈಸ್ ಟು ಸಿ ದಟ್ ಕೋಎಫಿಷಿಯಂಟ್ಸ್ ಆರ್ ಮೇಡ್ ಈಕ್ವಲ್ ಸೇಮ್. ಹಾಗಾಗಿ ಏನು ಮಾಡ್ಕೋಬೇಕು, ಈಗ ನಾನು ವೈನ ರಿಮೂವ್ ಮಾಡ್ತೀನಿ. ಈ ಕಡೆ ಎಲ್ಲಿ ಮೇಲೆ ಎಷ್ಟು ವೈ ಅಂದರೆ ವೈ ಕೋಎಫಿಷಿಯಂಟ್ 7. ಅದನ್ನ ಫಸ್ಟ್ ಈಕ್ವೇಷನ್ನ 7 ಮಲ್ಟಿಪ್ಲೈ ಮಾಡ್ತೀನಿ. ಸೆಕೆಂಡ್ ಈಕ್ವೇಷನ್ನ 3 ಮಲ್ಟಿಪ್ಲೈ ಮಾಡ್ತೀನಿ. ಇಂಟರ್ಚೇಂಜ್ ಕೋಎಫಿಷಿಯಂಟ್ಸ್. 7 ಬಂದಾಗ 7 3 21 ವೈ ಆಗುತ್ತೆ. ಇಲ್ಲಿ 3 21 ವೈ ಆಗುತ್ತೆ. 21 ಈಕ್ವಲ್ ಆಗುತ್ತೆ. ಸೊ ದಿಸ್ ಇಸ್ ದಿ ಪ್ಲಾನ್ ಐ ಹ್ಯಾವ್ ಅಡಾಪ್ಟೆಡ್. ಸೊ ಮಲ್ಟಿಪ್ಲೈ ಬೈ ಫಸ್ಟ್ ಈಕ್ವೇಷನ್ ಬೈ 7, ಸೆಕೆಂಡ್ ಈಕ್ವೇಷನ್ ಬೈ 3 ಮಾಡೋಣ. ಮಲ್ಟಿಪ್ಲಿಕೇಶನ್ 7 2s are 14x plus 7 3s are 21y is equal to 16 into 7 112. 16 7s are 112. 3 multiplication 3 5s are 15x plus 3 7s are 21y is equal to 39 into 3. 3 9s are 27. 3 3s are 9 plus 2 11. 117. ಈಗ 21y both are plus. ಆ್ಯಡ್ ಮಾಡಿದರೆ ಕ್ಯಾನ್ಸಲ್ ಆಗಲ್ಲ, ಸಬ್ಟ್ರಾಕ್ಟ್ ಮಾಡಬೇಕೀಗ. ಸಬ್ಟ್ರಾಕ್ಟ್ ಅಂದರೆ ಪ್ಲಸ್ ಇದ್ರು ಮೈನಸ್, ಪ್ಲಸ್ ಇದ್ರು ಮೈನಸ್, ಪ್ಲಸ್ ಇದ್ರು ಮೈನಸ್. 21y minus 21y get cancelled. Minus 15x plus 14x minus x. Minus 15x plus 14. ಕಳೆದ್ರೆ 15 minus x is equal to minus 112 plus 112. 170 112. 117ರಲ್ಲಿ 112 ಕಳೆದ್ರೆ minus 5. Minus x is equal to minus 5. Therefore, x is equal to minus into minus plus, so 5. X is equal to 5. X 5 ಅಂತ ಬಂತು. X ಬಂದ್ಬಿಟ್ರೆ y ಬಂದಂಗೆ ಲೆಕ್ಕ. Take any one of the equations, substitute the value of x, solve it, get the value of y. Pick up the first one. 2x plus 3y is equal to 16. Substitute the value of x under 5. 2 into x under 5 plus 3y is equal to 16. 2 5s are 10 plus 3y is equal to 16. 3y is equal to 16. 10 transfer to other side minus 10. 3y is equal to 16 minus 10, 6. Therefore, y is equal to 6 divided by 3. 3 2s are 6. Y is equal to 2. X is equal to 5. Y is equal to 2. Answer. So, this is the third time. ನಾನು ಒಂದೊಂದರ ಮೇಲೆ 10 ಲೆಕ್ಕ ಮಾಡಿಸ್ಬೋದು, ಆದರೆ ಎಲ್ಲ ಸಿಲೆಬಸ್ಸು ಕವರ್ ಮಾಡೋಕ್ಕಾಗಲ್ಲ. ಒಂದು 4 ದಿನದಲ್ಲಿ ಮ್ಯಾಥಮೆಟಿಕ್ಸ್ ಕವರ್ ಮಾಡಬೇಕು. ಹಾಗಾಗಿ
ಒಂದು ಸಿಂಪಲ್ ಆಗಿ ಒಂದೊಂದು ಲೆಕ್ಕ ತೋರಿಸ್ತಿದ್ದೇನೆ ಒಂದೊಂದು ಟೈಪಲ್ಲಿ. ಫಸ್ಟ್ ಟೈಪ್ ಎಲಿಮಿನೇಷನ್ ಅಡಿಷನ್, ಸೆಕೆಂಡ್ ಟೈಪ್ ಎಲಿಮಿನೇಷನ್ ಸಬ್ಟ್ರಾಕ್ಷನ್, ಥರ್ಡ್ ಟೈಪ್ ಎಲಿಮಿನೇಷನ್ by making the coefficients equal by cross multiplication. ಓರೆ ಗುಣಾಕಾರದ ಮೂಲಕ ಅಂಕೆಗಳ ಕೋಎಫಿಷಿಯಂಟ್ಗಳನ್ನು ಸಮಗೊಳಿಸಿ ಸಮೀಕರಣ ಬಿಡಿಸೋದು, ಅದನ್ನು ತೋರಿಸ್ಕೊಟ್ಟಿದ್ವಿ. ಕರೆಕ್ಟಾ? ಈಗ ಕಮಿಂಗ್ ಟು ದಿ ಫೋರ್ತ್ ಟೈಪ್. Coming to the fourth type. ಈಗ ಒಂದು ಲೆಕ್ಕ ಸಾಲ್ವ್ ಬಿಡಿಸಿ. $66x plus 110y, 66x plus 110y is equal to 462. 110x plus 66y is equal to 480. 480 ಅಲ್ಲ, 258, 250, 110x $480. ಈ ಲೆಕ್ಕ ಮಾಡೋಣ ನೋಡಿ. ಈ ಲೆಕ್ಕ ಸ್ವಲ್ಪ ನಾನೇ ಕ್ರಿಯೇಟ್ ಮಾಡಿಕೊಟ್ಟೆ. ಸಾಲ್ವ್ ಅದೇ 66x plus 110y is equal to 462. 110x plus 66y is equal to 480. ಈ ಲೆಕ್ಕನ ಹಿಂದಿನ ಮೆಥಡಲ್ಲಿ ಮಾಡಬಹುದು. ಇದನ್ನು 66ರಿಂದ ಗುಣಿಸ್ಕೊಳ್ಳೋದು, ಇದನ್ನು 110ರಿಂದ ಗುಣಿಸೋದು, ಇದನ್ನು 66ರಿಂದ ಗುಣಿಸೋದು ಮಾಡ್ಬೋದು. 66 110ರಿಂದ ಗುಣಿಸೋ ಹೊತ್ತಿಗೆ ಬೆಲೆ ಹೊಡೆದಿರ್ತಾರೆ. ಆಗಲಿ ಕ್ವಶನ್ ಪೇಪರ್ ಆನ್ಸರ್ ಮಾಡೋ ಹೊತ್ತಿಗೆ ಧೈರ್ಯ ವ್ಯಾಲ್ಯೂಗಳು ಇದಕ್ಕಿಂತ ಜೋರ್ ವ್ಯಾಲ್ಯೂ ಹಾಕ್ಬೋದು. ಅದಕ್ಕೆ ನಾ ಪಾಠ ಮಾಡ್ತಿದ್ದಾಗ ಹೇಳ್ತಿದ್ದೆ, ಧೈರ್ಯ ಈಕ್ವೇಷನ್ಸ್ ಅಂತಿದ್ದೆ. ಭಾಳ ತೂಕದ ಈಕ್ವೇಷನ್ಗಳು, ಭಾಳ ಜಾಸ್ತಿ ಅಂಕಿಗಳಿವೆ. ಅದರಿಂದ ಹೌ ಟು ಸಾಲ್ವ್ ಇಟ್, ಇದನ್ನು ಸಾಲ್ವ್ ಮಾಡೋಕ್ಕೆ ಹೇಗೆ, ಲುಕ್ ಅಟ್ ದಿ ಕೋಎಫಿಷಿಯಂಟ್ಸ್. ಅದರೊಳಗೆ ಒಂದು ಸ್ವರೂಪ ಇದೆ, ದೇರ್ ಇಸ್ ಎ ಡಿಸೈನ್, ಒಂದು ವಿನ್ಯಾಸ ಇದೆ. ಹೇಗಿದೆ ವಿನ್ಯಾಸ? 66x 66y, ಇದರ ಕೋಎಫಿಷಿಯಂಟ್ ಇಲ್ಲಿ ವೈನ ಕೋಎಫಿಷಿಯಂಟ್ ಆಗಿದೆ. ಇಲ್ಲಿನ ಎಕ್ಸ್ನ ಕೋಎಫಿಷಿಯಂಟ್ ಮೊದಲನೇ ಈಕ್ವೇಷನ್ ವೈನ ಕೋಎಫಿಷಿಯಂಟ್ ಆಗಿದೆ. ದಟ್ ಈಸ್ ದಿ ಬ್ಯೂಟಿ ಆಫ್ ದಿಸ್ ಈಕ್ವೇಷನ್. ಇದು ಇದರ ಡಿಸೈನ್, ಇದರ ಸ್ಟ್ರಕ್ಚರ್ ಆಗಿದೆ. ಆಗ ನಾನು ಈ ಥರ ಮಾಡ್ತೀನಿ. ಈ ಲೆಕ್ಕನ ನೀವು ನೋಡ್ಕೋಬೇಕು. ಇದು ಇಂಟು ಇದೆ 66 66 110 110 ಹಾಗಿದೆ. ತಕ್ಷಣ ನೀವು 75 75 85 85 99 99 25 25 ಹಾಗೆ ಬಂದಿದೆ ಅಂದರೆ ಈಗ ನಾನು ಹೇಳೋ ಮೆಥಡ್ ಮಾಡ್ಕೋಬೇಕು. ಫಸ್ಟ್ ಇದು ಈಕ್ವೇಷನ್ ನಂಬರ್ 1, ಈಕ್ವೇಷನ್ ನಂಬರ್ 2 ಅನ್ಕೋಬೇಕು. ಈಗ ನಾನು ಹೇಳೋ ಥರನೇ ಮಾಡಬೇಕು, ಇವೆಲ್ಲ ಬರ್ಕೋಬೇಕು. ಅದರ್ವೈಸ್ ಯು ವಿಲ್ ಗೆಟ್ ಕನ್ಫ್ಯೂಸ್. ಕಾಲ್ ಕೊಟ್ಟಿರುವ ಮೂಲ ಒರಿಜಿನಲ್ ಈಕ್ವೇಷನ್ಸ್ನ ಕಾಲ್ ದಮ್ ಆಸ್ 1 and 2. ದೇ ಆರ್ ದಿ ಒರಿಜಿನಲಿ ಗಿವನ್ ಈಕ್ವೇಷನ್ಸ್. ಕೊಟ್ಟಿರುವ ಲೆಕ್ಕಗಳು 1 2. ಆ್ಯಡಿಂಗ್ ಅಂತೀನಿ, ಕೂಡುವುದರ ಮೂಲಕ. ಆ್ಯಡಿಂಗ್ ಕೂಡಬೇಕೀಗ. ಕೂಡು 66 plus 110 6 6 1 7 1 176x ಪ್ಲಸ್ ಇವೆರಡು ಕೂಡ್ತೀವಿ
110 plus 66, 176y. 176y is equal to ಇವೆರಡು ಕೂಡ್ತೀವಿ 8 plus 2 10, 1 plus 1 2, c plus 6 8, 4 8. ಕರೆಕ್ಟಾ? 176x plus 176y is equal to 880 ಅಂತ ಬಂತು. ಈಗ 176 ಡಿವೈಡ್ ಥ್ರೌಟ್ ಬೈ 176. ಈ 176 ಡಿವೈಡ್ ಮಾಡಿ, ಇದು 176, ಇದು 176, ಡಿವೈಡ್ ಥ್ರೌಟ್ ಬೈ 176. ಅವಾಗ 176 ಡಿವೈಡೆಡ್ ಬೈ 176 ಟೋಟಲ್ ಏನು ಉಳಿಯುತ್ತೆ? ಎಕ್ಸ್ ಪ್ಲಸ್ 176y divided by 176y is equal to 880 divided by 176. 880 divided by 176. Divide ಮಾಡೋದು ಭಾಳ ಸರಳ ಸಿಂಪಲ್ ಇರ್ತವೆ. 2 4s are 8, 2 4s are 8, 0. ಮತ್ತೆ 2 ನಿಂದ 2 8s are 16, 2 8s are 16. ಮತ್ತೆ 2 ನಿಂದ 2 2s are 4, 2 2s are 4, 0. ಬೇಕು ಅಂತ ನಾನು ನಿಧಾನ ಡಿವೈಡ್ ಮಾಡ್ತಿದ್ದೀನಿ. ಹಾಗೆ ಇದು 2 4s are 8, 2 4s are 8. ಮತ್ತೆ 4 ಇಂದ 4 5s are 20, 4 5s are 20 ಆದರೆ ಮತ್ತೆ 20, 4 5s are 20, 4 1s are 4, 4 1s are 4. ಮತ್ತೆ 11 ಇಂದ 11 5s are 55. ಭಾಳ ಸಣ್ಣದಾಗಿ ಡಿವೈಡ್ ಮಾಡಿದ್ದೀನಿ, ಗೊತ್ತಾಗಲಿಲ್ಲ. ಏಕ್ದಮ್ ಕ್ಯಾನ್ಸಲ್ ಆಗ್ತಿತ್ತು 5 times ಅಂತ, ಆದರೂ ಡಿವಿಷನ್. ಸೊ ಅಲ್ಲಿಗೆ ಎಷ್ಟು ಬಂತು? ಈಗ 5 ಅಂತ ಬಂತು. ಅಲ್ಲಿಗೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಕಾಲ್ ದಿ ಈಕ್ವೇಶನ್ ನಂಬರ್ 3. ಕಾಲ್ ದಿ ಈಕ್ವೇಶನ್ ನಂಬರ್ 3. ಇದೆರಡು ಸಬ್ಟ್ರಾಕ್ಟ್ ಮಾಡಿದ್ರಿಂದ ನಮಗೆ ಬಂದ ಈಕ್ವೇಶನ್ 3. ಈಗ ಮತ್ತೆ ಒರಿಜಿನಲ್ ಈಕ್ವೇಶನ್ಸ್ ತಗೊಳ್ಳಿ. 66x plus 110y is equal to 462. 110x plus 66y is equal to 418. Again 1 and 2 ತಗೊಂಡಿದ್ದೀರಿ. ಆಗಲೇ ನೀವು ಆ್ಯಡ್ ಮಾಡಿದ್ರಿ, ಈಗ ಸಬ್ಟ್ರಾಕ್ಟ್ ಮಾಡಿ. ಸಬ್ಟ್ರಾಕ್ಟ್ ಮಾಡ್ತೀನಿ. ಸಬ್ಟ್ರಾಕ್ಟ್ ಮಾಡಿದಾಗ ಪ್ಲಸ್ ಇದಿರು ಮೈನಸ್, ಪ್ಲಸ್ ಇದಿರು ಮೈನಸ್, ಪ್ಲಸ್ ಇದಿರು ಮೈನಸ್. ಮೈನಸ್ 110x ಪ್ಲಸ್ 66. 110 ಎಷ್ಟು ಕಳಿಬೇಕೀಗ? 66. 110 66 ಕಳಿತಿದ್ರೆ ಎಷ್ಟಾಗುತ್ತೆ? 10 ಕಳೆದ್ರೆ 4, 10 ಕಳೆದ್ರೆ 4, 44. 6 10, 1 4 5 6. ಕರೆಕ್ಟ್. 44x ಮೈನಸ್ ದೊಡ್ಡದು ಚಿಹ್ನೆ, ಸೈನ್ ಆಫ್ ದಿ ಬಿಗ್ಗೆಸ್ಟ್ ಟರ್ಮ್, ಮೈನಸ್ 44x. 110y ಮೈನಸ್ ಅಂದರೆ ಇದು ಪ್ಲಸ್ 44y. ಕರೆಕ್ಟಾ? ಈಸ್ ಈಕ್ವಲ್ ಟು ಇಲ್ಲಿ 462 ಮೈನಸ್ 418. 12 8 ಕಳೆದ್ರೆ 4, 5 1 ಕಳೆದ್ರೆ 4, 44. ಕರೆಕ್ಟಾ? ಮೈನಸ್ 44x ಪ್ಲಸ್ 44y 44. Divide throughout by 44. Divide throughout by 44. 44, 44 minus x. 44 by 44 cancel out to y. 44 ones of 44. 44 ones of 44. ಕೆಲವು ನಾನು ಹೇಳ್ಕೊಡ್ತಿದ್ದಾಗ ಹಳ್ಳಿ ಹುಡುಗರು ಪಾಪ 44 ಇರೋದು 44 ಇರೋದು ಸೊನ್ನೆ ಅಂತ ಬರ್ಕೊಂಡ್ಬಿಡೋರು. 44 44 ಸೊನ್ನೆ ಅಂತ. ಅದು ಸಬ್ಟ್ರಾಕ್ಷನ್ ನಾವು ಮಾಡ್ತಾ ಇರೋದು ಡಿವಿಷನ್. 44 ones of 44, 1, that is the quotient. ಅಲ್ಲಿಗೆ ಮೈನಸ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 1. ಕಾಲ್ ದಿ ಈಕ್ವೇಶನ್ ನಂಬರ್ 4. ಈಗ ನೋಡಿ ಎಷ್ಟು ಸರಳವಾಗಿ ಬಂದ್ಬಿಡ್ತು. ಘಡಿಯಾ ವ್ಯಾಲ್ಯೂಸ್ ಇಂದ ಸ್ಟಾರ್ಟ್ ಆದ ಈಕ್ವೇಶನ್ನು ನಾವು ವಿ ಗಾಟ್ ವೆರಿ ಸಿಂಪ್ಲೆಸ್ಟ್ ಈಕ್ವೇಶನ್ಸ್. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5, ಮೈನಸ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 1. ಇವೆರಡನ್ನು ನೀವು ಬಾಯಲ್ಲೇ ಸಾಲ್ವ್ ಮಾಡ್ಬಿಡ್ಬೋದು. ಹೇಗೆ? ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು
5 minus x plus y is equal to 1. Adding minus x plus x get cancelled. Y plus y, 2y is equal to 5 plus 1, 6. Therefore, y is equal to 6 by 2, 2 3s are 6, y is equal to 3. Once the value of y is known, automatically x value is obtained. ಅದಕ್ಕೆ ಈಕ್ವೇಶನ್ x plus y is equal to 5 ತಗೋತೀವಿ. x plus y value 3 is equal to 5. Therefore, x is equal to 5 minus 3, x is equal to 2. Correct? ಅದಕ್ಕೆ x is equal to 2, y is equal to 3. Required answer. ಸೊ ಇದು ದೊಡ್ಡದಾಗಿರುತ್ತೆ, ಲೆಕ್ಕ ನೋಡೋಕ್ಕೆ ಗಾಬರಿ ಆಗುತ್ತೆ. ಆದರೆ ಇಂಟರ್ಚೇಂಜ್ ಕೋಎಫಿಷಿಯೆಂಟ್ಸ್ ಇದ್ದಾಗ ಆ್ಯಡಿಂಗ್ ಅಂಡ್ ಸಬ್ಟ್ರಾಕ್ಟಿಂಗ್ ಮಾಡಿ ಗೆಟ್ ನ್ಯೂ ಈಕ್ವೇಷನ್ಸ್ ದೇರ್ ಬೈ ಸಾಲ್ವ್ ಮಾಡಿ. ಇದಿಷ್ಟು ಕೂಡ ಸೈಮಲ್ಟೇನಿಯಸ್ ಈಕ್ವೇಷನಲ್ಲಿ 4 ವಿಧಗಳಿದೆ. ಒಂದು ಎಲಿಮಿನೇಷನ್ ಐದರ್ ಬೈ ಅಡಿಷನ್ ಆರ್ ಬೈ ಸಬ್ಟ್ರಾಕ್ಷನ್, 2 ways. ಎರಡನೇದು ಎಲಿಮಿನೇಷನ್ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್, ಓರೆ ಗುಣಾಕಾರದಿಂದ ಕೋಎಫಿಷಿಯೆಂಟ್ಸ್ನ ಈಕ್ವಲ್ ಮಾಡಿಕೊಂಡು ಕಂಡುಹಿಡಿಯುವುದು. ನಾಲ್ಕನೇ ವಿಧಾನ ಇದರೊಳಗಡೆ ಅಡಿಷನ್ ಸಬ್ಟ್ರಾಕ್ಷನ್ ಗೆಟಿಂಗ್ 2 more equations, thereby finding the values of x and y. ಇಲ್ಲಿ ಇವೆರಡನ್ನು ಕೂಡುವುದು ಮತ್ತು ಕಳೆಯುವುದರ ಮೂಲಕ ಎರಡು ಹೊಸ ಸಮೀಕರಣಗಳನ್ನು ಸೃಷ್ಟಿಸಿಕೊಂಡು ಕಂಡುಹಿಡ್ಕೊಂಡು ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿಯೋದು. ಇದಿಷ್ಟು ಕೂಡ ಸಾಲ್ವಿಂಗ್ ದಿ ಸೈಮಲ್ಟೇನಿಯಸ್ ಈಕ್ವೇಷನ್ ಬಂತು. ಈಗ ನಮ್ಮ ನಿತ್ಯ ಜೀವನದಲ್ಲಿ ಈ ಸೈಮಲ್ಟೇನಿಯಸ್ ಈಕ್ವೇಷನ್ ಹೇಗೆ ಬಳಕೆ ಮಾಡ್ಕೋತೀವಿ ಅನ್ನೋದಕ್ಕೆ ಲೆಕ್ಕ ಮಾಡೋಣ. ಆಗತ್ತಾ? ಈಗ ಒಂದು ಲೆಕ್ಕ. ಒಂದು ಲೆಕ್ಕ. ರಾಮ ಅನ್ನೋ ಒಬ್ಬ ಬ್ಯಾಂಕಿಗೆ ಹೋದ. ಬ್ಯಾಂಕಿಗೆ ಹೋಗಿ ಕ್ಯಾಶಿಯರ್ಗೆ ಹೇಳಿದ, ಚೆಕ್ ಕೊಟ್ಟ, ವಿತ್ಡ್ರಾ ಮಾಡಬೇಕು ನನ್ನ ಮನಿನ, ನನಗೆ 2,500 ರೂಪಾಯಿ ಕ್ಯಾಶ್ ಕೊಡಿ. 2,500 rupees ಚೆಕ್ ಕೊಟ್ಟು ನಾನು ವಿತ್ಡ್ರಾ ಮಾಡ್ತೀನಿ, 2,500 ಕ್ಯಾಶ್ ಕೊಡಿ. ಕ್ಯಾಶಿಯರ್ 2,500 ಕೊಡ್ತೀನಿ ಸರ್, ನಿಮಗೆ 100 ಸರ್ ಬೇಕು 50 ಸರ್ ಬೇಕು ಅಂತ ಕೇಳಿದ ನೋಟ್ಗಳು. ಆಗ ಅವನು ಹೇಳಿದ, ಸ್ವಲ್ಪ ನೋಟನ್ನ 50ನಲ್ಲಿ ಕೊಡಿ, ಸ್ವಲ್ಪ ದುಡ್ಡನ್ನ 100 ಸರ್ ಕೊಡಿ ಅಂತ. ಆವಾಗ 2,500 ರೂಪಾಯಿನ ಕ್ಯಾಶಿಯರು ರಾಮನಿಗೆ ಕೊಟ್ಟಿದ್ರೆ ಕೆಲವು 50 ನೋಟ್ಸು, 50 ರೂಪಾಯಿನ ಡಿನಾಮಿನೇಷನ್ ನೋಟ್ಗಳು, ಇನ್ನು ಕೆಲವು 100 rupees ಡಿನಾಮಿನೇಷನ್ ನೋಟ್ಗಳು. ಅದರೊಳಗಡೆ 50 ರೂಪೀಸ್ನ ನೋಟ್ಗಳು 100 rupees ನೋಟ್ಗಳು ಒಟ್ಟು ಎಣಿಸಿದ್ರೆ, ಎರಡನ್ನು ಕೂಡಿದರೆ ಅದು ಎಷ್ಟು ಬರ್ತಿತ್ತಪ್ಪ ಅಂದರೆ 30 ನೋಟ್ ಬಂತು. 30 ನೋಟ್ ಬಂತು. ಈಗ ನೀವು ಕಂಡುಹಿಡಿಬೇಕು 50 ರೂಪಾಯಿಂದ ಎಷ್ಟು ನೋಟಿತ್ತು, 100 ರೂಪಾಯಿಂದ ಎಷ್ಟು ನೋಟಿತ್ತು. ಕ್ಯಾಶಿಯರು 2,500 ರೂಪಾಯಿ ಕೊಟ್ಟಿದ್ದಾರೆ, ಎಷ್ಟೋ 50 ನೋಟ್ಸ್ ಕೊಟ್ಟಿದ್ದಾರೆ 50 ರೂಪಾಯಿದು, ಎಷ್ಟೋ 100 rupees ನೋಟ್ಸ್ ಕೊಟ್ಟಿದ್ದಾರೆ. ಆದರೆ ಆ 50 rupees ನೋಟ್ಸು 100 rupees ನೋಟ್ಸನ್ನ ಕೂಡಿದರೆ 30 ಬರ್ತಾ ಇದೆ. ಹಾಗಾದರೆ how many 50 rupees denomination notes are there? How many 100 rupees denomination notes are there? Calculate ಅಂತ. ಇದು ನಮ್ಮ ನಿತ್ಯ ಜೀವನದ ಪ್ರಾಬ್ಲಮ್. ಹೆಲ್ಪಿಗೆ ಬರ್ತಾ ಇರೋದು ಸೈಮಲ್ಟೇನಿಯಸ್ ಈಕ್ವೇಷನ್.
ಸೈಮಲ್ಟೇನಿಯಸ್ ಈಕ್ವೇಷನ್ ನಾವು ಸುಲಭ ಕಂಡುಹಿಡಿತೀವಿ. ಹೇಗೆ ಅದಕ್ಕೆ ಹೀಗೆ ಮಾಡ್ತೀನಿ ನಾನು. 50 ರೂಪೀಸ್ ಡಿನಾಮಿನೇಷನ್ದು 50 ರೂಪೀಸ್ ಡಿನಾಮಿನೇಷನ್ ನೋಟ್ಗಳು ಎಕ್ಸ್ ಇರಲಿ. ಲೆಟ್ ದಿ ನಂಬರ್ ಆಫ್ 50 ರೂಪೀಸ್ ನೋಟ್ಸ್ ಬಿ ಎಕ್ಸ್. ಅದು ಎಕ್ಸ್ ಇರಲಿ ಅನ್ಕೋತೀನಿ. 100 ರೂಪೀಸ್ ಡಿನಾಮಿನೇಷನ್ ನೋಟ್ಸ್ ವೈ ಇರಲಿ. ಲೆಟ್ 100 ರೂಪೀಸ್ ಡಿನಾಮಿನೇಷನ್ ನೋಟ್ಸ್ ಬಿ ವೈ. ಪ್ರಾಬ್ಲಮ್ ಹೇಳುತ್ತೆ ಆ ಒಟ್ಟು ನೋಟುಗಳ ಸಂಖ್ಯೆ ಎಷ್ಟು ಹೇಳುತ್ತೆ? ಟೋಟಲ್ ನಂಬರ್ ಆಫ್ ನೋಟ್ಸ್ 50 ನೋಟು 100 ನೋಟು ಒಟ್ಟು ಕೂಡಿ ಎಷ್ಟು ಬರುತ್ತೆ ಅಂತ ಹೇಳುತ್ತೆ? 30 ಅಂತ ಹೇಳುತ್ತೆ. ಅಲ್ಲಿಗೆ therefore x plus y is equal to 30. x ಮತ್ತು y ನೋಟುಗಳು ಕೂಡಿ ಎಷ್ಟು ಬರ್ತಾ ಇದೆ? 30. x plus y is equal to 30. Call the equation number 1. ಬಂತು. ಈಗ ಒಂದು ನೋಟಿಗೆ 50 ರೂಪಾಯಿ ಬೆಲೆ ಎಕ್ಸ್ ಅಥವಾ ಎಕ್ಸ್ ಇದೆ. ಒಂದು ನೋಟಿಗೆ 50 ರೂಪಾಯಿ ಆದರೆ ಎಕ್ಸ್ ನೋಟ್ ಇರೋದ್ರಿಂದ ಎಷ್ಟು ದುಡ್ಡು ಆಯಿತು? 50x ಆಯಿತು. 50 ರೂಪಾಯಿನಂತೆ ಎಕ್ಸ್ ನೋಟ್ಗೆ 50 ಇಂಟು ಎಕ್ಸ್ 50x ಆಯಿತು. ಪ್ಲಸ್ ವೈ ಒಂದು ನೋಟ್ಗೆ 100 ರೂಪೀಸ್ ಆದ್ರಿಂದ ವೈ 100 ಇಂಟು ವೈ 100ರಿಂದ ಗುಣಿಸ್ಕೋಬೇಕು. 100y ಇವೆರಡು ಕೂಡಿದ್ರೆ ಒಟ್ಟೆಷ್ಟು ದುಡ್ಡಾಗಬೇಕು? 2500. ಕರೆಕ್ಟಾ? ನಿಂಗೆ ಅರ್ಥ ಆಯ್ತಾ ಈಗ? ಆದ್ರಿಂದ ಈಗ 50 ರೂಪಾಯಿನಂತೆ 10 ನೋಟ್ ಇದ್ರೆ 50 500 ರೂಪಾಯಿ ಆಗುತ್ತೆ. 20 ನೋಟ್ ಇದ್ರೆ 1000 ರೂಪಾಯಿ ಆಗುತ್ತೆ. ಹಾಗೆ 50x. ಹಾಗೆ 100 ರೂಪೀಸ್ನಂತೆ ವೈ ನೋಟ್ಸ್ ಮಲ್ಟಿಪ್ಲೈ ಮಾಡಿ ಇವೆರಡನ್ನೂ ಕೂಡಿದ್ರೆ ಕ್ಯಾಶಿಯರ್ ಅವನಿಗೆ ಕೊಟ್ಟರು ದುಡ್ಡು 2500 ತಾನೆ. ಕಾಲ್ ದಿ ಈಕ್ವೇಷನ್ ನಂಬರ್ 2. ಬೇಕಾದ್ರೆ ಇದನ್ನು ಸಿಂಪ್ಲಿಫೈ ಮಾಡ್ಕೋಬಹುದು. 50 100 ಎಲ್ಲ ಇರೋದ್ರಿಂದ ಡಿವೈಡ್ ಥ್ರೂಔಟ್ ಬೈ 50. 50ರಿಂದ ಡಿವೈಡ್ ಮಾಡ್ತೀನಿ. 50ರಿಂದ ಡಿವೈಡ್ ಮಾಡಿದರೆ ಎಕ್ಸ್ ಪ್ಲಸ್ 52 100 by 50 2y is equal to ಇದನ್ನು 50ರಿಂದ ಡಿವೈಡ್ ಮಾಡಿದರೆ 2500 by 50 0 ಕ್ಯಾನ್ಸಲ್ 5 5 25 0 50 x plus 2y is equal to 50. On the equation number 2 x is x plus y 30 x plus 2y 50. ಇವೆರಡು ಸುಲಭವಾಗಿ ಸಾಲ್ವ್ ಮಾಡ್ಬೋದಲ್ಲ. x plus y is equal to 30. x plus 2y is equal to 50. ಈಗ ಇಲ್ಲಿ x ಕ್ಯಾನ್ಸಲ್ ಮಾಡಬೇಕು. ಸಬ್ಟ್ರಾಕ್ಟ್. ಪ್ಲಸ್ ಇದ್ದು ಮೈನಸ್, ಪ್ಲಸ್ ಇದ್ದು ಮೈನಸ್, ಪ್ಲಸ್ ಇದ್ದು ಮೈನಸ್. x ಕ್ಯಾನ್ಸಲ್. minus 2y plus y. minus y is equal to minus 50 plus 30 minus 20. ಅಲ್ಲಿಗೆ ಮೈನಸ್ ಇಂಟು ಮೈನಸ್ ಪ್ಲಸ್ y is equal to 20. y is equal to 20. y ಬಂದರೆ x ಕಂಡುಹಿಡಿಯಬಹುದು ಸುಲಭ. x plus y is equal to 30. y x plus y ಅಂದರೆ 20 is equal to 30. x is equal to 30. 20 transfer to the side minus 20. x is equal to 10. x is equal to 10, y is equal to 20. x ಅಂದರೆ ನೀವೇನು ಇಟ್ಕೊಂಡಿದ್ರಿ? 50 ರೂಪಾಯಿ ನೋಟ್ಗಳು ಅಂತ. ಅಲ್ಲಿಗೆ 50 ರೂಪಾಯಿ ನೋಟ್ ಎಷ್ಟಿದೆ? 10 ಇದೆ. 100 ರೂಪಾಯಿ ನೋಟ್ಗಳು ಎಷ್ಟಿದೆ? 20 ಇದೆ. ನಾನು ಲೆಕ್ಕ ನೀವು ಮಾಡಿಕೊಂಡು ನಾಳೆ ಪರೀಕ್ಷೆ ರಿಸಲ್ಟ್ ಕಾಯ್ಬೇಕಂತಿಲ್ಲ. ಮನೆಗೆ ಬಂದು ನೀವು ಮಾಡಿರೋ ತಪ್ಪೇನಪ್ಪೆ ವೆರಿಫಿಕೇಶನ್ ಮಾಡ್ಕೊಂಡ್ಬಿಡ್ಬೋದು. ನೀವೇ ಲೆಕ್ಕ ಮಾಡ್ಕೋಬೋದು. ಇಲ್ಲಿ 10 ರೂಪಾಯಿದು 50 ರೂಪಾಯಿ ನೋಟ್ 10 ನೋಟು 50 ರೂಪಾಯಿದು. ಅಲ್ಲಿಗೆ 50 ರೂಪಾಯಿಂದ 10 ನೋಟು ಅಂದರೆ 50 ಇಂಟು 10 500 ರೂಪಾಯಿ ಆಯಿತು. ಇದು 100 ರೂಪಾಯಿಂದ 20 ನೋಟು. 100 ರೂಪಾಯಿಂದ 20 ನೋಟು ಇಂಟು 100 ಅಂದರೆ 2000 ಆಯಿತು. ಅವೆರಡು ಕೂಡಿದರೆ 2000 ಪ್ಲಸ್ 500 2500.
ಲೆಕ್ಕ ಕರೆಕ್ಟ್, ನಾನು ಮಾಡೋದು ರೈಟು, ನನಗೆ ಫುಲ್ ಮಾರ್ಕ್ಸ್ ಅಂತ ನೀನು ಆರಾಮಾಗಿ ನಿದ್ದೆ ಮಾಡ್ಬೋದು. ಆದ್ದರಿಂದ ವೆರಿಫಿಕೇಷನ್ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಲೆಕ್ಕ ಮಾಡೋಕ್ಕೆ ಬಂದಂಗೆ ಲೆಕ್ಕ. ಆದರೆ ಇದು ನಮ್ಮ ನಿತ್ಯ ಜೀವನದಲ್ಲಿ ಬರೋ ಸಮಸ್ಯೆಗಳನ್ನು ಯೂಸಿಂಗ್ ಸೈಮಲ್ಟೇನಿಯಸ್ ಇಕ್ವೇಷನ್ ಹೌ ವಿ ಕ್ಯಾನ್ ಸಾಲ್ವ್ ಅಂತ. ಈ ಇನ್ನೊಂದು ಲೆಕ್ಕ ಮಾಡಿ ಇನ್ನೊಂದು ಲೆಕ್ಕ. ಇನ್ನೊಂದು ಲೆಕ್ಕ ಮಾಡೋಣ. ಈ ಲೆಕ್ಕ ಮಾಡಿ ಇವತ್ತು ನಿಲ್ಲಿಸ್ಕೋತೀನಿ, ಯಾಕಂದ್ರೆ ನನಗೆ ಮುಗಿಸೋಕ್ಕಾಗಿಲ್ಲ, ನಾಳೆ ಕಟ್ಟಿಗೆ ಮಾಡೋಣ. ಲಾಕ್ಡೌನಲ್ಲಿ ಭಾಳ ಸ್ಟ್ರಿಕ್ಟ್ ಆಗಿತ್ತು, ಹೊರಗಡೆ ಮಟನ್ ತರುವುದು ಕಷ್ಟ ಆಗಿತ್ತು ಜನಕ್ಕೆ. ಲಾಕ್ಡೌನ್ ಸಡ್ಲ್ ಆಯಿತು, ಮಟನ್ ಅಂಗಡಿ ಓಪನ್ ಆಯಿತು. ಹೊರಗಡೆ ಅಂದರೆ ಚಾಮರಾಜಪೇಟೆ ಮಸೀದಿ ಹತ್ತಿರದ ಮೈದಾನದಲ್ಲಿ ಕೋಳಿ ಕುರಿ ಎಲ್ಲ ಹೋಲ್ಸೇಲ್ ಮಾರಾಟಕ್ಕಿಟ್ಟು ಜನ ಲಾಕ್ಡೌನ್ ಒಳಗಡೆ ಸೋತಿದ್ರು. ಯಾವಾಗ ಓಪನ್ ಆಯಿತು ಕುರಿ ಕೋಳಿ ಮಾರಾಟ ದಡದಡ ಅಂತ ಬಂದೆ. ಹಾಗೇನೆ ಒಬ್ಬ ಬಂದ ರಾಮ ಅಂತ. ರಾಮ ಎಷ್ಟೋ ಕುರಿ ಕೊಂಡ್ಕೊಂಡ, ಎಷ್ಟೋ ಕೋಳಿ ಕೊಂಡ್ಕೊಂಡ. ರಾಮ ಪರ್ಚೇಸ್ಡ್ ಎ ನಂಬರ್ ಆಫ್ ಶೀಪ್, ಎ ನಂಬರ್ ಆಫ್ ಹೆನ್. ಅವನೇನು ಮಾಡಿದ, ಒಟ್ಟು ಅವನೇನು ಮಾಡಿದ, ರಾಮ ವೆಂಟ್ ಟು ಚಾಮರಾಜಪೇಟೆ, ಪರ್ಚೇಸ್ಡ್ some sheep and some hen. He totally paid 470 rupees. 470 ರೂಪಾಯಿ ಕೊಟ್ಟು ಎಷ್ಟೋ ಕುರಿಗಳು ಕೊಂಡ್ಕೊಂಡ, ಎಷ್ಟೋ ಕೋಳಿಗಳು ಕೊಂಡ್ಕೊಂಡ. ಕೊಟ್ಟಿದ್ದ ದುಡ್ಡು ಅವನು 470 ರೂಪಾಯಿಗೆ. 470 ರೂಪಾಯಿಗೆ ಕುರಿನೂ ಕೊಂಡ್ಕೊಂಡ, ಕೋಳಿನೂ ಕೊಂಡ್ಕೊಂಡ. ಅರ್ಥ ಆಯ್ತಾ? ಕೊಂಡ್ಕೊಂಡ್ಮೇಲೆ ಈಗ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಲೆಕ್ಕನ. ರಾಮ ಪರ್ಚೇಸ್ ಸಮ್ ಶೀಪ್ ಅಂಡ್ ಸಮ್ ಹೆನ್ ಫಾರ್ ಎ ಸಮ್ ಆಫ್ rupees 470. ರಾಮನು 470 ರೂಪಾಯಿಗಳನ್ನು ಕೊಟ್ಟು ಕೆಲವು ಕೋಳಿಗಳನ್ನು ಕೆಲವು ಕುರಿಗಳನ್ನು ಕೊಂಡುಕೊಂಡನು. ಕೊಂಡುಕೊಂಡ ಒಟ್ಟು ಪ್ರಾಣಿಗಳು ಕೋಳಿ ಮತ್ತು ಕುರಿಗಳು, ಆ ಒಟ್ಟು ಪ್ರಾಣಿಗಳ ಕಾಲುಗಳ ಸಂಖ್ಯೆ, ಟೋಟಲ್ ನಂಬರ್ ಆಫ್ ಲೆಗ್ಸ್, ಕೋಳಿ ಕಾಲುಗಳು ಕುರಿ ಕಾಲುಗಳು ಒಟ್ಟು ಎಣಿಸಿದರೆ 46 ಬರ್ತಾರೆ. ಟೋಟಲ್ ನಂಬರ್ ಆಫ್ ಲೆಗ್ಸ್ ಆಫ್ ಅನಿಮಲ್ಸ್ ಇನ್ಕ್ಲೂಡಿಂಗ್ ಬೋತ್ ಶೀಪ್ ಅಂಡ್ ಹೆನ್ 46 ಬರ್ತಾರೆ. ಅಲ್ಲಿಗೆ ಹೌ ಮೆನಿ ಶೀಪ್ ಅಂಡ್ ಹೌ ಮೆನಿ ಹೆನ್ ಕೊಂಡ್ಕೊಂಡ. ಇದು ಒಂದು ಲೆಕ್ಕ. ಅರ್ಥ ಆಯ್ತಾ ನಿಮಗೆ ಲೆಕ್ಕ? ಇನ್ನೊಂದ್ಸಲ ಲೆಕ್ಕ ನೋಡ್ಕೊಳ್ಳಿ. ಲೆಕ್ಕದಲ್ಲಿ ಏನು ಹೇಳಿದೆ? 470. ಎಷ್ಟಿದೆ? 470. ಬಂದು 4 ಲೆಕ್ಕ ಚೂರು ತಪ್ಪು ಹೇಳಿದೆ. 470 sheep and hen. ಹೌದು, ಮೊತ್ತ 470. 470 ಕರ್ತಾನೆ. ಅಲ್ಲಿಗೆ ಹಾಕ್ಬೇಡ, ಲೆಕ್ಕ ಒಂದು ಚೂರು ಚೇಂಜ್ ಮಾಡ್ತೀವಿ. ಟೋಟಲ್ ನಂಬರ್ ಆಫ್ ಶೀಪ್ ಅಂಡ್ ಹೆನ್ ರೇಟ್ ಅಲ್ಲ ನನಗೆ ಹೇಳ್ತಿರೋದು. ಟೋಟಲ್ ನಂಬರ್ ಆಫ್ ಶೀಪ್ ಅಂಡ್ ಹೆನ್, ಅವನು ಒಟ್ಟು ಖರೀದಿ ಮಾಡಿದ ಕೋಳಿ ಮತ್ತು ಕುರಿಗಳ ಒಟ್ಟು ಸಂಖ್ಯೆ 19. ಒಟ್ಟು ಪ್ರಾಣಿಗಳ ಸಂಖ್ಯೆ, ಟೋಟಲ್ ನಂಬರ್ ಆಫ್ ಅನಿಮಲ್ಸ್ 19. ಕಾಲುಗಳ ಸಂಖ್ಯೆ ಎಷ್ಟು ಹೇಳಿದೆ? ಇದು ಟೋಟಲ್ ನಂಬರ್ ಆಫ್ ಅನಿಮಲ್ಸ್, ಟೋಟಲ್ ನಂಬರ್ ಆಫ್ ಅನಿಮಲ್ಸ್ 19. ಟೋಟಲ್ ನಂಬರ್ ಆಫ್ ಲೆಗ್ಸ್ ಎಷ್ಟು ಹೇಳಿದೆ? ಟೋಟಲ್ ನಂಬರ್ ಆಫ್ ಲೆಗ್ಸ್ 46.
ಫೈಂಡ್ ದಿ ನಂಬರ್ ಆಫ್ ಶೀಪ್, ಫೈಂಡ್ ದಿ ನಂಬರ್ ಆಫ್ ಹೆನ್. ಹಾಗಾದರೆ ಎಷ್ಟು ಕುರಿಗಳು ಎಷ್ಟು ಕೋಳಿಗಳನ್ನು ಅವನು ಖರೀದಿ ಮಾಡಿದ. ರೇಟ್ ಹೇಳಿದ್ದಾನೆ, ಅಮೌಂಟ್ ಹೇಳ್ತಾ ಇಲ್ಲ, ಇಲ್ಲಿ ಸಂಖ್ಯೆ ಹೇಳ್ತಾ ಇದೆ. ಟೋಟಲ್ ನಂಬರ್ ಆಫ್ ಅನಿಮಲ್ಸ್ 19, ಟೋಟಲ್ ನಂಬರ್ ಆಫ್ ಲೆಗ್ಸ್ 46, ಫೈಂಡ್ ದಿ ನಂಬರ್ ಆಫ್ ಶೀಪ್ ಆ್ಯಂಡ್ ನಂಬರ್ ಆಫ್ ಹೆನ್ ಅಂತ. ಹೇಗೆ ಮಾಡೋದು? ಸ್ವಲ್ಪ ಟ್ವಿಸ್ಟ್ ಮಾಡಿದ್ದೀನಿ ಲೆಕ್ಕ, ನಾನೇ ಸೃಷ್ಟಿ ಮಾಡಿದೆ ಇಲ್ಲೇ ನಿಮ್ಮ ಎದುರಿಗೆ. ಹೇಗೆ ಈಗ ನಾನೊಂದು ಕೆಲಸ ಮಾಡ್ತೀನಿ, ನನಗೆ ಗೊತ್ತಿಲ್ಲ ಎಷ್ಟು ಕುರಿ ಕೊಂಡ್ಕೊಂಡಿದ್ದಾನೆ ಎಷ್ಟು ಕೋಳಿ ಕೊಂಡ್ಕೊಂಡಿದ್ದಾನೆ ಅಂತ. ಲೆಟ್ ದಿ ನಂಬರ್ ಆಫ್ ಶೀಪ್ ಅಂತೀನಿ. ಲೆಟ್ ದಿ ನಂಬರ್ ಆಫ್ ಶೀಪ್, ಅವನು ಕೊಂಡುಕೊಂಡಿರುವ ಕುರಿಗಳ ಸಂಖ್ಯೆ ಎಕ್ಸ್ ಇದೆ. ಲೆಟ್ ದಿ ನಂಬರ್ ಆಫ್ ಶೀಪ್ ಎಕ್ಸ್. ಲೆಟ್ ದಿ ನಂಬರ್ ಆಫ್ ಹೆನ್, ಕೋಳಿಗಳ ಸಂಖ್ಯೆ ವೈ ಇರಲಿ. ಲೆಟ್ ದಿ ನಂಬರ್ ಆಫ್ ಶೀಪ್ ಎಕ್ಸ್, ಕುರಿಗಳ ಸಂಖ್ಯೆ ಎಕ್ಸ್, ಕೋಳಿಗಳ ಸಂಖ್ಯೆ ವೈ. ಲೆಕ್ಕ ಹೇಳುತ್ತೆ ಒಟ್ಟು ಕುರಿಗಳು ಮತ್ತು ಕೋಳಿಗಳ ಒಟ್ಟು ಪ್ರಾಣಿಗಳ ಸಂಖ್ಯೆ ಹೌ ಮಚ್? 19. Therefore x plus y is equal to 19. ಕುರಿಗಳು ಮತ್ತು ಕೋಳಿಗಳ ಒಟ್ಟು ಸಂಖ್ಯೆ 19. ಕಾಲ್ ದಿ ಈಕ್ವೇಶನ್ ನಂಬರ್ 1. ಎರಡನೇದು ಹೇಳ್ತಾರೆ ಟೋಟಲ್ ನಂಬರ್ ಆಫ್ ಲೆಗ್ಸ್ ಇಸ್ ಈಕ್ವಲ್ ಟು 44 ಅಂತಾನೆ. ಒಟ್ಟು ಕಾಲುಗಳ ಸಂಖ್ಯೆ 46 ಅಂತಾನೆ. ಈಗ ಕಾಲುಗಳ ಲೆಕ್ಕ ಹಾಕಬೇಕು. ನಮ್ಮ ಹತ್ರ ನಾವು ಅನ್ಕೊಂಡಿರೋ ಅಸ್ಯೂಮ್ ಮಾಡ್ಕೊಂಡಿರೋದು ಎಕ್ಸ್ ಕುರಿಗಳು ಅಂತ. ಒಂದು ಕುರಿಗೆ 4 ಕಾಲು, ಕರೆಕ್ಟಾ? ಅಲ್ಲಿಗೆ ನಂಬರ್ ಆಫ್ ಶೀಪ್ಸ್ ಲೆಗ್ಸ್, ಕುರಿಗಳ ಕಾಲುಗಳ ಸಂಖ್ಯೆ 4x. ಒಂದು ಕುರಿಗೆ 4 ಕಾಲು, ಎಕ್ಸ್ ಇರುತ್ತೆ 4x. ಒಂದು ಕೋಳಿಗೆ 2 ಕಾಲು, ವೈ ಕೋಳಿಗಳು ಅಂತ ಅನ್ಕೊಂಡಿದ್ದೀವಿ, ಕರೆಕ್ಟಾ? ಅಲ್ಲಿಗೆ ಕೋಳಿಗಳ ನಂಬರ್ ಆಫ್ ಹೆನ್ಸ್ ಲೆಗ್ಸ್ ಎಷ್ಟಾಯ್ತು? ಅದು 2y. ಟೋಟಲ್ ನಂಬರ್ ಆಫ್ ಲೆಗ್ಸ್ ಎಷ್ಟಾಯ್ತು? ಟೋಟಲ್ ನಂಬರ್ ಆಫ್ ಲೆಗ್ಸ್ 4x plus 2y is equal to ಎಷ್ಟು ಕೊಟ್ಟಿದ್ದಾರೆ? ಒಟ್ಟು ಕಾಲುಗಳ ಸಂಖ್ಯೆ 46. 4x plus 2y is equal to 46. ಆರ್ 2ನಿಂದ ಡಿವೈಡ್ ಮಾಡಿದರೆ 2x plus y is equal to 23. 2x plus y is equal to 23. Call the equation number 2. ಅಲ್ಲಿಗೆ ಇದು 1, ಇದು 2. ತಪ್ಪಸೇನು? ಈಗ ಇವೆರಡೂ ಕೂಡ ಸಾಲ್ವ್ ಮಾಡಿಬಿಟ್ರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 19. 2x plus y is equal to 23. ಈಗ ಇದು y ಕ್ಯಾನ್ಸಲ್, ಎಲಿಮಿನೇಷನ್ ಪ್ರೋಸೆಸ್, ಸಬ್ಟ್ರಾಕ್ಷನ್. ಪ್ಲಸ್ ಇದ್ದು ಮೈನಸ್, ಪ್ಲಸ್ ಇದ್ದು ಮೈನಸ್, ಪ್ಲಸ್ ಇದ್ದು ಮೈನಸ್, y ಕ್ಯಾನ್ಸಲ್. minus 2x plus x minus x is equal to minus 23 plus 19 minus 4. X is equal to 4. X is equal to 4. X ಬಂದರೆ y ಕಂಡುಹಿಡಿಯಬಹುದು. X plus y is equal to 19. X ಅಂದರೆ 4 plus y is equal to 19. Y is equal to 19 minus 4. Y is equal to 15. X is equal to 4, y is equal to 15. X ಅಂದರೆ ಕುರಿಗಳ ಸಂಖ್ಯೆ. ಎಷ್ಟು ಕುರಿ ಕೊಂಡ್ಕೊಂಡಿದ್ದಾನೆ? 4 ಕುರಿ ಕೊಂಡ್ಕೊಂಡಿದ್ದಾನೆ. ಕೋಳಿಗಳು ಎಷ್ಟು ಕೊಂಡ್ಕೊಂಡಿದ್ದಾನೆ? 15 ಕೋಳಿಗಳು ಕಂಡುಕೊಂಡಿದ್ದಾನೆ. ಲೆಕ್ಕ ನೀವು ನೋಡ್ಕೊಳ್ಳಿ, ತಪ್ಪಸಿರೋ ಲೆಕ್ಕ ಹಾಕೊಳ್ಳೋಕ್ಕೆ 4 ಕುರಿ 4 ಕಾಲು, 4 4 16 ಆಯಿತು. 15 ಕೋಳಿ 2 ಕಾಲು, 15 30 ಕಾಲು, 30 ಆದರೆ 16 ಕಾಲು, ಶೇಕಡ 46 ಕಾಲು. ಕರೆಕ್ಟ್ ಆಗಿದೆ ಲೆಕ್ಕ. ಸೊ ಮೈ ಪ್ರಾಬ್ಲಮ್ ಈಸ್ ಕರೆಕ್ಟ್ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಲ್ಲ? ಹೀಗೆ ಸೈಮಲ್ಟೇನಿಯಸ್ ಇಕ್ವೇಷನ್ ಕ್ಯಾನ್ ಬಿ ಯೂಸ್ಡ್ ಇನ್ ಅವರ್ ಎವ್ರಿಡೇ ಲೈಫ್ ಟು ಗೆಟ್ ಸಮ್ ಪ್ರಾಬ್ಲಮ್ಸ್ ಆಫ್ ದಿಸ್ ವೆರೈಟಿ. ನಾಳೆ ಇದರೊಳಗಡೆ ನಾನು ಹಳೆಯ ಕ್ವಶನ್ ಪೇಪರ್ಗಳು ಕೆಲವು ನೋಡಿದೆ. SLC ಪರೀಕ್ಷೆಗಳಲ್ಲಿ
ಹಳೇ ಹಿಂದಿನ ಎಕ್ಸಾಮ್ಗಳಲ್ಲಿ ಕೊಟ್ಟಿರುವ ಸ್ವಲ್ಪ ಸೈಮಲ್ಟೇನಿಯಸ್ ಈಕ್ವೇಷನ್ ಮೇಲಿನ ಸ್ವಲ್ಪ ಟಫ್ ಆಗಿರೋ ಲೆಕ್ಕಗಳು ಅನ್ನುವಂಥದ್ದನ್ನು ಒಂದು 2-3 ಲೆಕ್ಕ ನಾಳೆ ನಾವು ಸಾಲ್ವ್ ಮಾಡ್ತೀವಿ. ನಿಮಗೆ ಸ್ವಲ್ಪ ಗೊತ್ತಾಗುತ್ತೆ ಪರೀಕ್ಷೆಯಲ್ಲಿ ಇದಕ್ಕಿಂತ ಸ್ವಲ್ಪ ಟಫ್ ಆಗಿರೋ ಲೆಕ್ಕ ಕೊಟ್ಟಾಗ ಹೇಗೆ ಮಾಡಬೇಕು ಅನ್ನೋದಕ್ಕೆ ಸ್ವಲ್ಪ ಅದಕ್ಕೆ ಎಕ್ಸ್ಟ್ರಾ ಇಂಟೆಲಿಜೆನ್ಸ್ ಬೇಕಾಗುತ್ತೆ, ಎಕ್ಸ್ಟ್ರಾ ಬುದ್ಧಿ ಬೇಕಾಗುತ್ತೆ, ಎಕ್ಸ್ಟ್ರಾ ಯೋಚನಾ ಶಕ್ತಿ ಬೇಕಾಗುತ್ತೆ. ಅಂಥ ಭಾರಿ ಗಡಂದಾರಿ ಕೆಲಸದ್ದೆಲ್ಲ ಆದರೂ ಇದ್ದಿದ್ರು ಒಂಚೂರು ಬುದ್ಧಿ ಉಪಯೋಗಿಸ್ಬೇಕಾಗತ್ತೆ. ಅಂಥ ಲೆಕ್ಕಗಳನ್ನ ನಾಳೆ ನಾನು ನಿಮ್ಮ ಮುಂದೆ ಹೇಳ್ಕೊಡ್ತೀನಿ. ಹಾಗಾಗಿ ನಾಳೆ ನಿಮ್ಮ ಭೇಟಿ 7 ಗಂಟೆಗೆ. ನಾಳೆ ನಿಮ್ಮ ಭೇಟಿ 7 ಗಂಟೆಗೆ. ಯಾಕೆಂದರೆ ನಾನು ಪೋಸ್ಟರ್ಸ್ ಕವರ್ ಮಾಡೋಕ್ಕೆ ಸ್ವಲ್ಪ ಫಾಸ್ಟಾಗಿ ಮಾಡಬೇಕಾಗುತ್ತೆ. ಹಾಗಾಗಿ ನಾಳೆ ನಿಮ್ಮ ಭೇಟಿ 7 ಗಂಟೆಗೆ. ನಾನು ನಾಳೆ ಫಸ್ಟ್ ಪೀರಿಯಡಲ್ಲಿ ಪ್ರಾರಂಭದಲ್ಲಿ ಒಂದು 2 ಟಿಪಿಕಲ್ ಆಗಿರುವ ಟಫ್ ಆಗಿರುವಂಥ ಸೈಮಲ್ಟೇನಿಯಸ್ ಈಕ್ವೇಷನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಆಮೇಲೆ ನಾನು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ತಗೋತೀನಿ, ವರ್ಗ ಸಮೀಕರಣಗಳು ತಗೋತೀನಿ. ಆಗ್ಬೋದಲ್ಲ? ನಾಳೆ ನಿಮ್ಮ ಭೇಟಿ 7:30 ಅಲ್ಲ 7 ಗಂಟೆ, ಮರಿಬೇಡಿ. ಆಗ್ಬೋದಾ? ಇವತ್ತು ಸ್ವಲ್ಪ ನಾನು ಫಾಸ್ಟಾಗಿ ಹೋಗಿದ್ದೀನಿ. ಯಾಕೆಂದರೆ ಟು ಕವರ್ ಅಪ್ ದಿ ಸಿಲೆಬಸ್ ಕವರ್ ಮಾಡಬೇಕಾಗಿದೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ನು, ಆಮೇಲೆ ಸೈಮಲ್ಟೇನಿಯಸ್ ಈಕ್ವೇಷನ್ನು, ಕ್ವಾಡ್ರಾಟಿಕ್ ಈಕ್ವೇಷನ್ಸು, ಕೋಆರ್ಡಿನೇಟ್ ಜಾಮೆಟ್ರಿ ಮಾಡಬೇಕು ಅಂತಿದ್ದೀನಿ, ಅನಾಲಿಟಿಕಲ್ ಜಾಮೆಟ್ರಿನ. ಆ ಕಾರಣಕ್ಕೆ ನಾನು ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ನಾನು ಬಿಡು ಮಾಡಿಕೊಂಡು ನನ್ನ ಕ್ಷೇತ್ರಕ್ಕೆ ಹೋಗಿ ಬಂದಮೇಲೆ ಫಿಸಿಕ್ಸು ಹೇಳ್ಕೊಡೋಣ ಅಂತಿದ್ದೀನಿ. ನೋಡೋಣ ನಿಮಗೆ ಹೆಂಗಿರುತ್ತೋ ಮೂಡು, ನನಗೆ ಹೇಗಿರುತ್ತೋ ಮೂಡು ನೋಡ್ಕೊಳ್ಳೋಣ. ಒಟ್ಟು ನಾನು ನಾಳೆ ಅಂತೂ ನಿಮ್ಮ ಭೇಟಿ 7 ಗಂಟೆ. ಆಯಿತಾ?